ಓಂ ಶಾಂತಿ. ಓಂ ಶಾಂತಿ. ಎಲ್ಲರೂ ಪದಂಪತಿಗಳು ಯಾರು? 21 ಜನ್ಮಗಳ ಪದಂಪತಿಗಳು ಯಾರು ಅನ್ನೋದಕ್ಕೆ ರೆಡಿ ಇದ್ದೀರಲ್ವಾ ಎಲ್ಲರೂ? ಬಟ್ ಎಲ್ಲ ಕಡಿಮೆ ಜನ ಅಡಿಷನ್ ಆಗಿದ್ದಾರೆ. ಇವತ್ತು ಬೇರೆ ಕ್ಲಾಸ್ ಇರೋದರಿಂದ ಬೇಗ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಸ್ವಲ್ಪ ಅರ್ಲಿ ಆಯ್ತು ಇವತ್ತು. ಬಟ್ ಸ್ಟಿಲ್ ನಾನು ಅಂದ್ಕೊಂಡೆ ನೀವೆಲ್ಲ ಹೇಳಿ 10:30 11:30, 11:30 12:30 ದಾದಿ ಕ್ಲಾಸು. ಹಂಗೆ ಮಾಡೋದಾ ಏನು ಮಾಡೋದು ಅಂತ, ಸರಿನಾ? ಈಗ ಎಲ್ಲರೂ ಬೆಳಗಿನ ಮುರುಳಿ, ಇಂತಹ ಸುಂದರ ಮುರುಳಿಯನ್ನು ನೀವೆಲ್ಲ ಕೇಳಿದ್ರಿ. ಬಾಬಾ ನಿರಂತರ ಯೋಗಿ ಅಂದ್ರೇ ನಿರಂತರ ಸೇವಾದಾರಿ. 4 ಪ್ರಕಾರದ ಸೇವೆ ಏನಿದೆ, ಸ್ವಯಂ ಸೇವೆ, ವಿಶ್ವ ಸೇವೆ, ಯಜ್ಞ ಸೇವೆ, ಮನಸಾ ಸೇವೆ, ನಿರಂತರ ಯಾವುದಾದ್ರೂ ಒಂದು ಸೇವೆಯಲ್ಲಿ 24 hours ಬ್ಯುಸಿ ಇರಿ. ಒಂದು ಕ್ಷಣನೂ ನೀವು ಬ್ಯುಸಿ ಇಲ್ಲದೆ ಇರಂಗಿಲ್ಲ ಅಂತ ಏನು ಹೇಳಿದ್ರು ಬಾಬಾ. ಇದು ತುಂಬ ಇಂಪಾರ್ಟೆಂಟ್. ಸೊ ಸ್ಟಾರ್ಟ್ ಮಾಡೋದಾ ಈಗ ಎಲ್ಲ? ಸ್ಟಾರ್ಟ್. ಸೊ ಬಾಬಾವರು ಏನು ವಿಶೇಷವಾಗಿ ನಾವು ಮಕ್ಕಳಿಗೆ ಪಾಲನೆ ಮಾಡ್ತಿದ್ದಾರೆ. ಸಂಗಮ ಯುಗ ವಿಶೇಷ ಮಹತ್ವಪೂರ್ಣ ಯುಗ ಅಂದರು. ಯಾಕೆಂದರೆ ಇದು ಪರಮಾತ್ಮ ಪಾಲನೆಯ ಯುಗ. ಯಾವ ಪಾಲನೆ? ಆಶೀರ್ವಾದದ ಪಾಲನೆ, ವರದಾನಗಳ ಪಾಲನೆಯ ಯುಗ. ಆಶೀರ್ವಾದ, ಪರಮಾತ್ಮನ ಆಶೀರ್ವಾದ ಎಷ್ಟು ದೊಡ್ಡದು. ಯಾವುದು ಎಲ್ಲವನ್ನ ಸಹಜ, ಅಷ್ಟೇ ಅಲ್ಲ ಸದಾ ಕಾಲದ ಪ್ರಾಪ್ತಿ, ಸರ್ವ ಪ್ರಾಪ್ತಿಗಳಲ್ಲಿ ಸಂಪನ್ನರನ್ನು ಮಾಡಿಬಿಡುತ್ತೆ. ಅದಕ್ಕೆ ನಾವು ತುಂಬಾ ಗಮನ ಇಟ್ಟು ಇವತ್ತಿನ ಮುರುಳಿನ ನೀವೆಲ್ಲ ತಿರ್ತಿರ್ಗ ರಿವೈಸ್ ಮಾಡ್ಕೊಳ್ತಾ ನೀವು ಅದನ್ನು ಅನುಭವ ಮಾಡಬೇಕು. ಯಾವುದರಲ್ಲಿ ನಿರಂತರ ತನ್ನ ಸ್ವಯಂ ಸೇವೆಯನ್ನು ಬಾಕಿ 3 ಸೇವೆಗಳಲ್ಲಿ ಹೆಂಗೆ ಉಪಯೋಗಿಸೋದು ಅನ್ನೋದನ್ನು ನೀವು ತನ್ನ ಸ್ವಯಂ ಸಂಪನ್ನರಾಗೋದು ಇಂಪಾರ್ಟೆಂಟು. ಅದರಲ್ಲಿ ಎಲ್ಲದೂ ಅಡಕವಾಗಿದೆ ಅನ್ನೋ ಮಾತೇನಿದೆ, ಇದನ್ನು ತುಂಬ ಸೀರಿಯಸ್ಸಾಗಿ ತಗೋಬೇಕಾಗುತ್ತೆ. ಯಾಕೆಂದರೆ ಎಲ್ಲರಿಗೇನೆಂದರೆ ಏನೋ ಒಂದು ಮುರುಳಿ ಕೇಳಿಬಿಟ್ರೆ ದೊಡ್ಡದು ಕೆಲಸ ಆಗೋಯ್ತು ಅಂದ್ಕೋತೀವಿ. ಬಟ್ ಜೀವನದಲ್ಲಿ ಅದು ಬರದೇನೆ ಏನೂ ಪ್ರಯೋಜನ ಆಗಲ್ಲ ಅನ್ನೋದು ಸೋ ಇಂಪಾರ್ಟೆಂಟ್. ಸರಿನಾ? ಓಂ ಶಾಂತಿ. ಮೊದಲನೇ ಪ್ರಶ್ನೆ, ಕೌನ್ ಅಕಲ್ಯಾಣಕಾರಿ ಬೋಲ್ ಕೋ ಕಲ್ಯಾಣ ಕಿ ಭಾವನಾ ಮೇ ಬದಲ್ ಸಕ್ತೆ ಹೈ? ಯಾರು ಅಕಲ್ಯಾಣಕಾರಿ ಮಾತನ್ನು ಕಲ್ಯಾಣಕಾರಿ ಭಾವನೆಯಲ್ಲಿ ಬದಲಾವಣೆ ಮಾಡೋಕ್ಕಾಗುತ್ತೆ? ಉತ್ತರ 4 ಇರುತ್ತಲ್ಲ, ABCD. ವಿಶ್ವ ಕಲ್ಯಾಣಕಾರಿ ಮಾಸ್ಟರ್ ಸರ್ವಶಕ್ತಿವಾನ್ ರೆಹಮ್ ದಿಲ್ ವಾಲೆ ಮಾಸ್ಟರ್ ಸಾಗರ್. ಅಂದರೆ ಯಾರು ಕಲ್ಯಾಣದಲ್ಲಿ ಚೇಂಜ್ ಮಾಡ್ತಾರೆ ಅಂದರೆ ವಿಶ್ವ ಕಲ್ಯಾಣಕಾರಿಗಳ, ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳ, ದಯಾ ಹೃದಯಗಳ, ಎಲ್ಲದರಲ್ಲಿ ಮಾಸ್ಟರ್ ಸಾಗರರಾಗಿರೋರ ಯಾರು? ಉತ್ತರ ನೋಡ್ರಿ, ಎಲ್ಲ ಈಗ ಹೇಳ್ತಾ ಹೋಗಿ ಟಗಟಗ ಅಂತ. ಬಾಬಾ ಏನಾಗಿದ್ದಾರೆ ಹೇಳ್ರಿ, ಅವ್ರ ಮಹಿಮೆಯಲ್ಲಿ ಏನು ಹೇಳ್ತೀವಿ? ಎಲ್ಲದರಲ್ಲಿ ಎಂಥ ಮಹಿಮೆ ಮಾಡ್ತೀವಿ ಹೇಳಿ ಬಾಬಾ? ಯಾವ್ಯಾವುದ್ರದಲ್ಲಿ ಏನೇನು ಅನ್ನೋದು, ಸಾಗರ ಅನ್ನೋದು ಗೊತ್ತಿದೆ. ಸೊ ಅದಕ್ಕೆ ನೋಡ್ಕೊಳ್ಳಿ ಏನು ಅಂತ. ಉತ್ತರ ಹಿಂಟ್ ಕೊಡ್ತಾ ಇದ್ದೀನಿ, ಪಾಸಾಗಬೇಕಲ್ವಾ?
1 2 3 ಎಲ್ಲಿ 0 ಆಗಲಿಲ್ಲ, ಇದು ಹೋಗ್ತಾನೂ ಇಲ್ಲ, ಪ್ರಶ್ನೆ ಉತ್ತರ ಬರಲಿಲ್ಲ ಅವ್ರಿಗೆ. ಉತ್ತರ ಹೋಯ್ತಾ? ಅಲ್ಲಿ ಹೋಯ್ತಾ? ಸೊ ಉತ್ತರ ನೀವು ಬರೆಯೋಕ್ಕೂ ಶುರು ಮಾಡಲಿಲ್ಲಲ್ಲ. ಉತ್ತರ ಜವಾಬು ಕೊಡ್ತಿದ್ದಾರಮ್ಮ. ಸೊ ಡಿ ಈಸ್ ಪಾಸ್. ಫಸ್ಟ್ರಲ್ಲಿ ಉತ್ತರ ಡಿ ಈಸ್ ಪಾಸ್ ಬಂತ ನಿಮ್ಮೆಲ್ಲರಿಗೆ? ಉತ್ತರ ಕೊಟ್ರ? ನೀವು ಉತ್ತರ ಕೊಡ್ತಿದ್ದಾರಮ್ಮ? ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಿಲ್ಲ. ಹಾಂ, ಮಿಕ್ಸ್ ಆಗ್ತಿದೆಯಾ? ಓಕೆ ಓಕೆ. ಕನ್ನಡ ಹಿಂದಿ ಎರಡು ಇಬ್ಬರೂ ಎಲ್ಲರ ಹೆಸರುಗಳು ನೋಡ್ತಾ ಇದ್ದೀನಿ ಈಗ. ಸೊ ಉತ್ತರ ಡಿ ಎಲ್ಲರೂ ಪಾಸ್ ಮಾಡಿದ್ರಾ? ನೋಡ್ದ ಪಾಸ್ ಅಂತ ಬರ್ತಾ ಇದೆ. ಬಹುತ್ ಅಚ್ಚ. ಹಾಂ, ಏನಂತೀರಾ? ಕಾಣಿಸ್ತಿಲ್ಲ ಅಕ್ಕ, ಕನ್ನಡ ಹೇಳ್ತಿದ್ದಾರೆ. ಈಗ ಬಂತು, 0 ಆಯಿತು. ಈಗ ಫಸ್ಟ್ ಉತ್ತರ ಏನಿದೆ? ಡಿ. ಡಿ ಈಸ್ ಪಾಸ್. ಈಗ ಎಲ್ಲರಿಗೆ ಕಾಣಿಸ್ತಿದ್ಯಾ? ನಿಮಗೆಲ್ಲರಿಗೆ ಕಾಣಿಸ್ತಿದ್ಯಾ? ಜವಾಬನ್ನು ಕೊಡಮ್ಮ. ಕನ್ನಡದವರು ಕಾಣಿಸ್ತಿಲ್ಲ ಅಂತಿದ್ದಾರೆ. ಹಾಂ, ಬಂತು. ಓಕೆ. ಈಗ ಯಾರು ವಿಶ್ವ ಕಲ್ಯಾಣಕಾರಿ ಮಾತುಗಳನ್ನು ಅಂದರೆ ಅಕಲ್ಯಾಣಕಾರಿ ಮಾತನ್ನು ಕಲ್ಯಾಣದ ಭಾವನೆಯಲ್ಲಿ ಬದಲಾಯಿಸ್ತಾರೆ ಅಂದರೆ ಯಾರು ಎಲ್ಲದರಲ್ಲಿ ಮಾಸ್ಟರ್ ಸಾಗರರಾಗಿರ್ತಾರೆ. ಜ್ಞಾನ ಇರ್ಬೋದು, ಶಕ್ತಿಗಳಿರ್ಬೋದು, ಗುಣಗಳಿರ್ಬೋದು, ಬಾಬಾ ಏನಿದ್ದಾರೋ ಅದೆಲ್ಲದರಲ್ಲಿ ಸಾಗರ. ಅಂಥವರು ಎಂಥದೇ ಅಕಲ್ಯಾಣ ಹೆಚ್ಚು ಕಡಿಮೆ ಇರೋದನ್ನು ಕಲ್ಯಾಣದಲ್ಲಿ ಒಳ್ಳೆಯದಕ್ಕೆ ತಗೋತಾರೆ. ಯಾಕೆಂದರೆ ಸಂಗಮ ಯುಗದಲ್ಲಿ ಬಾಬಾವ್ರ ಪ್ರಾಮಿಸು, ನೀವು ಶಿವನ ಮಕ್ಕಳಿಗೆ ಎಂದೂ ಅಕಲ್ಯಾಣ ಆಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀವು ಪಾಸ್. ಈಗ ಎಲ್ಲರೂ ಪಾಸಾ? ಈಗ ನೆಕ್ಸ್ಟು ಸ್ವಪರಿವರ್ತನ್ ಡ್ಯಾಶ್ಗೆ ಬಿನಾ ಹೋ ನಹಿ ಸಕ್ತಾ. ಸ್ವಪರಿವರ್ತನೆ ಡ್ಯಾಶ್ ಇಲ್ಲದೆ ಆಗೋಕ್ಕೆ ಸಾಧ್ಯ ಇಲ್ಲ. ಡ್ಯಾಶ್ ಸ್ವಪರಿವರ್ತನೆ. ಅದಕ್ಕೆ ಉತ್ತರ ABCD: ಆತ್ಮಜ್ಞಾನ್, ಯೋಗ ಬಲ್, ಮೇಸೂಸ್ತಾ ಶಕ್ತಿ ಧಾರಣ. ಸ್ವಪರಿವರ್ತನೆ ಡ್ಯಾಶ್ ಇಲ್ಲದೆ. ಅವತ್ತು ಯಾವ ಮುರುಳಿ ಇತ್ತು ನೋಡ್ರಿ, ಹೆಡ್ಲೈನೇ ಹೆಂಗಿತ್ತಂತ. ಅದರದೇ ಸ್ವಪರಿವರ್ತನೆ. ಏಕೆಂದರೆ ಸಂಡೇ ಮುರುಳಿ ಅಲ್ವಾ ಇದು. ಸ್ವಪರಿವರ್ತನೆ ಉತ್ತರ ಆತ್ಮಜ್ಞಾನ್, ಯೋಗ ಬಲ್, ಮೇಸೂಸ್ತಾ ಶಕ್ತಿ ಧಾರಣ. ಅಂದರೆ ಆತ್ಮಜ್ಞಾನ, ಯೋಗ ಬಲ, ಅನುಭೂತಿಯ ಶಕ್ತಿ. ಅಂದರೆ ಆ್ಯಕ್ಚುಲಿ ಮೆಹಸೂಸ್ತಾ ಅಂದರೆ ರಿಯಲೈಸೇಷನ್, ಸಚ್ಚಿ ದಿಲ್ ಕಿ ರಿಯಲೈಸೇಷನ್ ಅಂತ ಅವತ್ತು ಹೇಳಿದ್ರಲ್ಲ ಬಾಬಾ, ಧಾರಣೆ. ಸೊ ಉತ್ತರ ಏನಾಗೋಯ್ತು? ಎಲ್ಲ ಪಾಸ್ ಆಗಿಬಿಡ್ತೀರಾ? ಏನು ಕತೆ? ಸ್ವಪರಿವರ್ತನೆ ಡ್ಯಾಶ್ ಇಲ್ಲದೆ ಆಗಲ್ಲ. ಉತ್ತರ ಕೊಟ್ರಲ್ಲ, ಒಬ್ಬೊಬ್ಬರೇ ಕಾಣಿಸ್ತಿದ್ದೀರಲ್ಲ, ಎಲ್ಲೋದ್ರು ಎಲ್ಲರೂ?
ಓಕೆ, ಏಕೆಂದರೆ ಆಮೇಲೆ ದಾದಿ ಕ್ಲಾಸ್ ಇದೆ. ಈಗ ನೀವೆಲ್ಲ ನೋಡ್ತಾ ಹೋಗಿ. ನೆಕ್ಸ್ಟು, ಬಾಪ್ दादा के पास हर बच्चे के दिल की हर डैश का ಚಿತ್ರ ಸ್ಪಷ್ಟ. ತಂದೆಯ ಹೃದಯದಲ್ಲಿ ಬಾಬುವ್ರ ಹತ್ರ ಪ್ರತಿ ಮಕ್ಕಳ ಹೃದಯದ ಯಾವ ಚಿತ್ರ ಸ್ಪಷ್ಟವಾಗಿದೆ? ಆವಾಜ್, ಬಾತ್, ಸಂಕಲ್ಪ, ದಡ್ಕನ್, ಶಬ್ದ, ಮಾತು, ಸಂಕಲ್ಪ, ಬಡಿತ. ಹೃದಯ ಏನು ಮಾಡುತ್ತೆ ಹೇಳ್ರಿ? ಉತ್ತರ. ಎರಡನೇದಕ್ಕೆ ಸಿ ಸ್ಪಾಸ್ ಅನ್ನೋದು ಬಂತು ತಾನೆ. ಈಗ ಇದಕ್ಕೆ ಮೂರನೇ ಪ್ರಶ್ನೆಗೆ ಡ್ಯಾಶ್ ಹರ್ ದಿಲ್ ಕಾ ಡ್ಯಾಶ್ ಚಿತ್ರ ಸ್ಪಷ್ಟ. ಪರಮಾತ್ಮನ ಹತ್ರ ಯಾವ ಚಿತ್ರ ಸ್ಪಷ್ಟ ಇದೆ ಹೇಳಿ? ನನ್ನ ವತನದ ಸೊಫೆಸ್ಟಿಕೇಟೆಡ್ ಅಂತಾರೆ. ಬಾಬಾ ಹೇಳೋದು ಡಿ. ಹರ್ ದಿಲ್ ಕಾ ದಡ್ಕನ್ ಕಾ ಚಿತ್ರ ಸ್ಪಷ್ಟನಾ? ಬಡಿತ, ಹೃದಯದ ಬಡಿತ ಸ್ಪಷ್ಟವಾಗಿದೆ. ಅಂದರೆ ಮುರುಳಿನ ನೀವೆಷ್ಟು ಸೂಕ್ಷ್ಮವಾಗಿ ಓದ್ತಿರೋ ಅಷ್ಟು ಈಸಿಯಾಗಿ ನೀವು ಉತ್ತರ ಕೊಡ್ಬೋದು. ಡಿ, ಹಿಂದಿಂದು ಸಿ, ಇದು ಡಿ, ಸರಿನಾ? ಯಾಕೆ ಎಲ್ಲ ಹಿಂದಿನ ಮುರುಳಿ ಸಿ, ಈಗಿಂದು ದಡ್ಕನ್, ಡಿ ಸ್ಪಾಸ್. ಆಮೇಲೆ 2ನೇ ತಾರೀಖು 15/2 ನೆಕ್ಸ್ಟ್ ಮುರುಳಿ, ಪಾಸ್ ವಿದ್ ಆನರ್ ಹೋನೆ ಕಾ ಆಧಾರ್ ಕ್ಯಾ ಹೈ? ಪಾಸ್ ವಿದ್ ಆನರ್ ಆಗೋ ಆಧಾರ ಏನು? ಪಾಸ್ ವಿದ್ ಆನರ್ ಆಧಾರ. ಉತ್ತರ, ಪಢಾಯಿ ಏಕ್ ಬಾಪ್ ಕಿ ಯಾದ್, ಪೇಪರ್ ಮೇ ಪಾಸ್ ಹೋನಾ, ಮಾಯಾ ಜೀತ್ ಬನ್ನ. ಪಾಸ್ ವಿದ್ ಆನರ್ ಆಗಲಿಕ್ಕೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದು ಅದು ಯೋಚನೆ ಮಾಡಿರಿ. ಪಢಾಯಿ ವಿದ್ಯೆ, ಒಬ್ಬ ತಂದೆಯ ನೆನಪು, ಪೇಪರಲ್ಲಿ ಪಾಸ್ ಆಗುವುದು, ಮಾಯಾ ಜೀತ್ ಆಗೋದು. ಪಾಸ್ ವಿದ್ ಆನರ್ ಆಗಲಿಕ್ಕೆ ಏನಂತೀರಾ? ಈಗ ನೋಡ್ರಿ, ಬೇಗ ಹೊಟ್ಟೋಗ್ಬಿಡುತ್ತೆ. 1 2 3 ಶುರುವಾಗೋಯ್ತು. ಯೋಚನೆ ಮಾಡಿದ್ರಾ? ಉತ್ತರ ಕೊಡಬೇಕಲ್ವಾ? ಏನೋ ಇದರಲ್ಲಿ ಉತ್ತರನೇ ಮೇನ್ ಸಬ್ಜೆಕ್ಟ್. ಏನೋ ಏಕ್ ಬಾಪ್ ಕಿ ಯಾದ್, ಬೀಸ್ ಪಾಸ್. ಹೇಳ್ತಾರಲ್ಲ, ನೀವು ಪಾಸ್ ವಿತ್ ಆನರ್ ಆಗಬೇಕಂದ್ರೆ ಯೋಗದ ಸಬ್ಜೆಕ್ಟ್ ಒಬ್ಬನ ನೆನಪಲ್ಲಿ ನೀವು ಪಾಸ್ ಆಗಬೇಕು ಅಂತ. ಅದು ಭಾಳ ದೊಡ್ಡ ಮಾತು. ಆಮೇಲೆ किस स्थिति द्वारा कितना भी दूर रहने वाली आत्मा को संदेश पहुंचा सकते हो? ಯಾವ ಸ್ಥಿತಿಯ ಮುಖಾಂತರ ಎಷ್ಟೇ ದೂರದಲ್ಲಿರ್ತಕ್ಕಂಥ ಆತ್ಮನಿಗೆ ಸಂದೇಶ ಮುಟ್ಸೋಕ್ಕೆ ಸಾಧ್ಯ? ಯಾವ ಸ್ಥಿತಿ? ಕಿಸ್ ಸ್ಥಿತಿ ದ್ವಾರ. ಆ ಮುರುಳಿಯ ಉತ್ತರ ಹೇಳಬೇಕು. ದೂರ ರೇನೆ ವಾಲಿ ಆತ್ಮ, ದೂರದಲ್ಲಿರೋ ಆತ್ಮಕ್ಕೆ ಸಂದೇಶ ಮುಟ್ಸೋಕ್ಕೆ ಸಾಧ್ಯ. ಒಂದು ಶಕ್ತಿಶಾಲಿ ಬೀಜರೂಪ ಅತೀಂದ್ರಿಯ ಸುಖ ಯೋಗಯುಕ್ತ. ಇದು ABCD. ಶಕ್ತಿಶಾಲಿ ಬೀಜರೂಪ ಅತೀಂದ್ರಿಯ ಸುಖ ಯೋಗಯುಕ್ತ. ಕನ್ನಡದಲ್ಲಿ ಶಕ್ತಿಶಾಲಿ ಬೀಜರೂಪ ಅತೀಂದ್ರಿಯ ಸುಖ ಯೋಗಯುಕ್ತ ಯಾವುದರಲ್ಲಿದ್ದರೆ ದೂರದಲ್ಲಿರೋ ಆತ್ಮಗಳಿಗೆ ಸಂದೇಶ ಮುಟ್ಸೋಕ್ಕಾಗುತ್ತೆ ಹೇಳ್ರಿ? ಶುರುವಾಯಿತು ನಿಮ್ಮದು 1 2 3. ನೀವು ಟಗ ಶುರು ಮಾಡಬೇಕಲ್ವ? ಆ್ಯಕ್ಚುಲಿ ಯಾವ ಸ್ಥಿತಿಯಲ್ಲಿ ಇರಬೇಕು ಸಂದೇಶ ದೂರದವರೆಗೆ ಕೊಡಲಿಕ್ಕೆ? ಎಲ್ಲ ಪಾಸಾ? ಎಲ್ಲರೂ ಪಾಸ್ ಆಗಬೇಕು. ಆ್ಯಕ್ಚುಲಿ ಅತೀಂದ್ರಿಯ ಸುಖದ ವೈಬ್ರೇಷನ್ಸ್ ಏನಿದೆ, ಆನಂದದ ಆನಂದದಲ್ಲಿರಬೇಕಂದ್ರೆ ಅವರು ಬೀಜರೂಪನೂ ಆಗಿರಬೇಕು, ಪವರ್ಫುಲ್ಲು ಇರಬೇಕು, ಯೋಗಯುಕ್ತರು ಇರಬೇಕು. 3 ಇದ್ರೇ ಅತೀಂದ್ರಿಯ ಸುಖ ಅಲ್ವಾ? ಡಿ ಅಲ್ಲ, ಸಿ ಪಾಸ್. ಸಿ
योगयुक्त अतीन्द्रिय सुख पास। सी, संगठन में एकमत लाने के लिए क्या करना है? ಸಂಘಟನೆಯಲ್ಲಿ ಏಕಮತ ತರಲಿಕ್ಕೆ ಏನು ಮಾಡಬೇಕು? ಸಂಘಟನೆ में ಏಕಮತ ಹೆಂಗೆ ಬರುತ್ತೆ? ಈ ಉತ್ತರ ABCD ಕೇಳ್ರಿ. विशेषताओं को देखना, स्नेही बनना, सहयोगी बनना, युक्त बनना. ಇದಂತೂ ಎಲ್ಲರೂ ಪಾಸ್ ಆಗ್ಬೇಕು. ಆ್ಯಕ್ಚುಲಿ ಸಂಘಟನೆಯಲ್ಲಿ ಹೆಂಗಿರ್ಬೇಕಂತ ಎಷ್ಟೊಂದು ಹೇಳ್ತಾರೆ ಬಾಬೂರು ಕೂತ್ಕೊಂಡು. ಸಂಘಟನೆಯಲ್ಲಿ ಏಕಮತ ತರಕ್ಕೆ ಏನು ಮಾಡಬೇಕು? ವಿಶೇಷತೆಗಳು ನೋಡಬೇಕು, ಸ್ನೇಹಿಯಾಗಿರಬೇಕು, ಸಹಯೋಗಿಯಾಗಿರಬೇಕು, ಯುಕ್ತರಾಗಿರಬೇಕು. 4 ಉತ್ತರ ಇದೆ. ಯಾವುದ್ರಲ್ಲಿ ಪಾಸ್ ಎಲ್ಲರೂ? ಏನು ನೋಡ್ಬೇಕಂತಾರೆ ಬಾಬೂರು ಎಲ್ಲರಲ್ಲಿ? ನೋಡಿ, ಇದು ಹಿಂಟ್ ಕೊಡ್ತೀನಿ. ಇವಾಗ ನೀವು ಎಷ್ಟು ಜನ ಪಾಸ್ ಆಗ್ಬೇಕು ನೋಡ್ರಿ. 0 ಆಗೇ ಬಿಡ್ತು ನಿಮ್ಮದು. ವಿಶೇಷತಾಂಕೋ ದೇಖ್ನಾ, ವಿಶೇಷತೆಗಳನ್ನು ನೋಡಬೇಕು. ಸಂಘಟನೆಯಲ್ಲಿ ಯಾವಾಗಲೂ ವಿಶೇಷತೆ ನೋಡೋರಿಗೆ ಆತ್ಮ ಬಾಬೂರ ಮಗು. ಎಲ್ಲರೂ ಗುಣವಂತರು. ಕಾಮನ್ನಾಗಿ ಇಟ್ಕೊಳ್ಳಿ. ಯಾರು ವಿಶೇಷತೆ ಹುಡುಕಬೇಕಾಗಿಲ್ಲ. ಇವರಲ್ಲಿ ಯಾವ ಗುಣ ಏನೋ ಅವು ಗುಣ ಏನು ಅಂತ ಕಾಮನ್ ಒಂದು ಇದಿಟ್ಕೊಳ್ಳಿ. ಸೊ ಎ ಈಸ್ ಪಾಸ್. ಸರಿನಾ? ಎಲ್ಲರ ವಿಶೇಷತೆ ನೋಡೋರಿಗೆ ಆ್ಯಕ್ಚುಲಿ ಪ್ರಾಬ್ಲಮ್ಮೇ ಇಲ್ಲ ಜೀವನದಲ್ಲಿ. ಏರುಪೇರಾಗೋದೇ ಇಲ್ಲ. किसके आने से ही रावण की मत शुरू हो गई है? ಅಲ್ಲೇ ಲೈನಲ್ಲೇ ಉತ್ತರ ಇದೆಯಪ್ಪ ನಿಮಗೆ. ಕಿಸ್ಕೆ ಆನೆ ಸೇ ಹಿ ರಾವಣ ಕಿ ಮತ್ ಶುರು ಹೋ ಗೈ. ಇವರು ಈಸಿಯಾಗಿ ಕೊಟ್ಬಿಟ್ರು ನಿಮಗೆ. ಇದರಲ್ಲಂತೂ ಎಲ್ಲ 100% ಪಾಸ್ ಆಗಬೇಕು. ದ್ವಾಪರದಲ್ಲಿ ಯಾರು ಬರೋದು ಎಂಟ್ರಿ? ABCD ಕೇಳಿ. ಮಾಯಾ, ರಾವಣ್, ಅಪವಿತ್ರತಾ, ತಮೋ ಪ್ರಧಾನ್. ಮಾಯೆ, ರಾವಣ, ಅಪವಿತ್ರತೆ, ತಮೋ ಪ್ರಧಾನ. ದ್ವಾಪರದಿಂದ ಯಾರ ರಾಜ್ಯ ನಡೀತೋ? ಹೇಳ್ರಿ. ABCD ಪಾಸ್ ಆಗಬೇಕೀಗ ಟಕ ಅಂತ. ಶುರು ಮಾಡ್ತಾ ಇಲ್ಲಲ್ಲ. याके हिंदी में इतने लोग हैं, क्यों आप लोग जवाब नहीं दे रहे हो? ऐसे ही बैठ गए. 3 लोग सिर्फ उत्तर दे रहे हैं. मना ये सोच रहे हैं क्या? पार्टिसिपेशन करना चाहिए ना. आता है नहीं आता है वो अलग बात है, लेकिन जवाब देना चाहिए. ये बाबा को जवाब दे रहे हो. भगवान को जवाब देना है ना. दोनों का नाम हिंदी कन्नड़ा दोनों को देख रही हूँ मैं. ಹಿಂದಿ ಕನ್ನಡ ಇಬ್ಬರನ್ನೂ ಲಿಸ್ಟಲ್ಲಿ ನೋಡ್ತಿದ್ದೀನಿ. 8 ಜನ ಉತ್ತರ ಕೊಡ್ತಾ ಇದ್ದಾರೆ ಅಂತ. ಸರಿನಾ? ಎಲ್ಲರೂ ಪಾಸ ಈಗ? ಯಾರು ಬಂದರು ಇದರಲ್ಲಿ ಪಾಸ್ ತಾನೆ? ರಾವಣ ಬಂದಾಗ ರಾವಣನ ಮತ ಶುರುವಾಗುತ್ತಾನೆ. ಕನ್ಫ್ಯೂಸ್ ಮಾಡೋಕ್ಕೆ ಮಾಯೆ ಅಂತಲೂ ಹಾಕಿದ್ದಾರೆ, ಬಟ್ ನೀವು ರೈಟ್ ಬರಿಬೇಕು. ರಾವಣನ ಮತ. ರಾವಣಂದೇ ರಾಜ್ಯ ಅಂತ ಹೇಳಿ ನಾನು ಇಂಟು ಕೊಟ್ಟೆ ರಾಜ್ಯ ಯಾರ್ದು ಅಂತ. ಸರಿನಾ? ನೆಕ್ಸ್ಟು ಬಾಬಾ ಕೇತೆ ಹೇ ಮಾಯಾನೆ ತುಮಕೋ ಡ್ಯಾಶ್ ಬನಾ ದಿಯಾ. ಮಾಯಾನೆ ಕ್ಯಾ ಬನಾ ದಿಯಾ? ಬಾಬಾ ಕೆಲವು ಸಾರಿ ಹೇಳ್ತಾರಲ್ಲ, ನನ್ನ ಹತ್ರ ಯಾರನ್ನು ನೋಡ್ರಿ ಅಂತ ಹೇಳ್ತಾರೆ. ಎಂತೆಂಥವ್ರು ಇದ್ದಾರೆ ಅನ್ನೋದ್ರಲ್ಲಿ. ಪತಿತ್, ಶೂದ್ರ, ಮೂರ್ಖ, ಫೂಲ್ ಬನಾ ದಿಯಾ. ಫುಲ್, ಅಪವಿತ್ರ. 4 ಪ್ರಶ್ನೆ. ತಂದೆ ತಿಳಿಸೋದು ಮಾಯೆ ನಿಮ್ಮನ್ನು ಏನು ಮಾಡಿಬಿಡ್ತು? ಪತಿತ, ಶೂದ್ರ, ಫೂಲ್. ಯು ಆರ್ ಎ ಫೂಲ್. ಏಪ್ರಿಲ್ ಫೂಲ್ ಅಂತಾರಲ್ಲ, ಅಪವಿತ್ರ. ನಮ್ಮ 4ರಲ್ಲಿ ಯಾವುದು ಉತ್ತರ? ಸ್ಪೆಷಲಾಗಿ ಹೇಳಿದ್ರಲ್ಲ ಬಾಬವರು, ಮಾಯೆ ನಿಮ್ಮನ್ನು ಫೂಲ್ ಮಾಡೋದಂದರೆ ಮೂರ್ಖರು ಮಾಡೋದು ಅಂತ. ಉತ್ತರ ಏನು? ABCDಯಲ್ಲಿ ಸಿ ಇಸ್ ರೈಟ್. ಫೂಲ್. ನಾನು ರಿಪೀಟ್ ಮಾಡ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೋಬೇಕಲ್ಲ.
ಸೀಸ್ ಪಾಸ್. ನಂಬರ್ 1 ಬರ್ಬೇಕು ಎಲ್ರೂ. ಜವಾಬ್ ಕೊಡ್ತಿಲ್ಲಲ್ಲ. ನೋಡ್ರಿ, ಅಂದರೆ ಈಗ ದಾದಿ ಕ್ಲಾಸ್ ಅಂತ ಎಂಟ್ರಾದ್ರಿ, ಈಗ ಪದಂಪತಿ ಬರ್ತಿದೆ ಅಂದರೆ ಉತ್ತರ ಕೊಡಬೇಕು. ಅಂದರೆ 20 ಜನ ಇಲ್ಲಿ 25 ಜನ ಎಲ್ಲ ಇರೋರೆಲ್ಲ ಸುಮ್ಮನೆ ಕ್ಲಾಸ್ ಕೇಳ್ಕೊಳ್ಳೋಕೆ ಎದ್ದೋಗ್ತೀರಾ? ಈ ಉತ್ತರ ಈಗ ವಾರದ ಮುರುಳಿ ಬುದ್ಧಿಯಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕಲ್ಲ, ಚೆಕ್ಕಿಂಗು ನಿಮ್ಮನ್ನು ನೀವು. ಉತ್ತರ ಕೊಟ್ಟಿರ್ತೀರೋ, ಏನೇನು ಉತ್ತರ ರಾಂಗ್ ಆಗುತ್ತೆ, ಬುದ್ಧಿ ಮನನ ಚಿಂತನೆ ಎಷ್ಟು ಮಾಡಿದ್ದೀನಿ, ಇದು ದರ್ಪಣ ಇದ್ದಂಗೆ ನಿಮ್ಗೀಗ. ಏನಂತೀರ? ಎಷ್ಟು ನಾನು ಪೂರ ಬಾಬಾನ ಅನುಸಾರ ಇದ್ದೀನಿ ಅನ್ನೋದು ಮಾಯೆ ಮೂರ್ಖ ಮಾಡಾಕ್ಬಿಡ್ತು. तो नेक्स्ट एक की लगन में सदा मगन रहो तो क्या बन जाएंगे. ಒಬ್ಬ ತಂದೆಯ ಲಗನ್ನಲ್ಲಿ ಮಗ್ನರಾಗಿದ್ದರೆ ಏನಾಗ್ಬಿಡ್ತೀರಾ? ಅಟ್ಲೀಸ್ಟ್ 1 ಗಂಟೆ ನೀವು ಕೂತ್ಕೊಂಡು ಮನನ ಚಿಂತನೆ ಮಾಡಿದ್ರೂ उत्तर आना चाहिए. एक घंटा भी अगर रोज़ की मुरली को चिंतन करेंगे ना, आपको उत्तर राइट आना चाहिए. तो एक की लगन में मगन अंद्रेनो ಉತ್ತರ ಕೇಳ್ರಿ. ಮಾಯಾಜೀತ್ ನಿರ್ವಿಘ್ನ ಏಕನಾಮಿ ಅಚಲ್ ಅಡೋಲ್. ಏನಾಗ್ಬಿಡ್ತೀರಾ ಒಬ್ಬರ ಲಗನ್ನಲ್ಲಿದ್ದರೆ? ಮಾಯಾಜೀತ್ ನಿರ್ವಿಘ್ನ ಏಕನಾಮಿ ಅಚಲ್ ಅಡೋಲ್. ಉತ್ತರ ಸಹಿ ಉತ್ತರ ಯಾವುದು ನೋಡ್ರಿ? ಲಗನ್ನಲ್ಲಿ ಮಗ್ನರಿರೋರಿಗೆ ಏನಂತಾರೆ ಬಾಬುರು? ಅದ್ರ ಕನೆಕ್ಟೆಡ್ ಶಬ್ದನೇ ರೈಮಿಂಗ್ ಇರುತ್ತಿದ್ರಲ್ಲೆಲ್ಲ. ನೋಡ್ರಿ ಏನಂತ. 0 ಬಂತ? लगन में मगन. ಮಾಯಾಜಿತ್ ನಿರ್ವಿಘ್ನ ಏಕನಾಮಿ ಅಚಲ್ ಅಡೋಲ್. ಯಾವುದು ಉತ್ತರ? 0 ಬಂದ್ಬಿಡ್ತಪ್ಪ ನಿಮ್ಮದು. ನಿರ್ವಿಘ್ನ. ಲಗನ್ನಲ್ಲಿ ಮಗ್ನರಿರೋರಿಗೆ ವಿಘ್ನನೇ ಬರಲ್ಲ ಅಂದರೆ ನಿರ್ವಿಘ್ನ ಅಂತ ತಾನೇ ಅರ್ಥ. 17ನೇ ತಾರೀಕು ಮುರುಳಿ. ಹಮ್ ಬಚ್ಚೋಂಕ ಫರಜ್ ಕ್ಯಾ ಹೇ. ನಾವು ಮಕ್ಕಳ ಡ್ಯೂಟಿ ಏನು? ಯಾವ ಡ್ಯೂಟಿ ಕೊಟ್ಟಿದ್ದಾರೆ ಬಾಬಾ? ಉತ್ತರ ಕೇಳಿ 4. ಶ್ರೀಮತ್ ಪರ್ ಚಲ್ನಾ, ಮುರುಳಿ ಮಿಸ್ ನೈ ಕರ್ನಾ, ಪಾಪ್ ಕೋ ಯಾದ್ ಕರ್ನಾ, ವಿಶ್ವ ಕಲ್ಯಾಣಕಾರಿ ಬನ್ನ. ಮಕ್ಕಳ ಏನು ಜವಾಬ್ದಾರಿ? ಮಕ್ಕಳ ಜವಾಬ್ದಾರಿ ನೀವು ಮಕ್ಕಳ ಶ್ರೀಮತದಂತೆ ನಡೆಯುವುದು, ಮುರುಳಿ ಮಿಸ್ ಮಾಡದೇ ಇರೋದು, ತಂದೆಯನ್ನು ನೆನಪು ಮಾಡೋದು, ವಿಶ್ವ ಕಲ್ಯಾಣಕಾರಿಯಾಗುವುದು. ಯಾವುದು ರೈಟ್ ಉತ್ತರ? ಈಗ 0 ಶುರುವಾಗೋಯ್ತು. 1 2 3 4. ನೋಡ್ರಿ ಏನಂತ. ಈ ಬಾಬಾ ಅಪ್ಪನ ಕನೆಕ್ಟೆಡೇ ಅಲ್ಲಿ ಏನು ಉತ್ತರ ಇದೆ? ಅಪ್ಪನ ಕನೆಕ್ಟೆಡ್, ಅಪ್ಪ ಅನ್ನೋದು ಬಂದ್ಬಿಡ್ತು ಉತ್ತರದಲ್ಲಿ. ಪಾಸ್ ಎಷ್ಟು ಜನ ಆಗ್ತಿದ್ದೀರ ನೋಡ್ರಿ. ತಂದೆ ತಂದೆ ಅಂತ ಬರುತ್ತೆ. ತಂದೆ ಎಲ್ಲರೂ ಉತ್ತರ ಸರಿ ಇದೆ, ಬಟ್ ಆ ಮುರಳಿದು ಉತ್ತರ ಹೇಳ್ಬೇಕು ನೀವು. ಆ್ಯಕ್ಚುಲಿ ಕರೆಕ್ಟಾ? ಶ್ರೀಮತ ನಾವು ಮಕ್ಕಳ ಡ್ಯೂಟಿ ಏನು? ಅವತ್ತೇನಂದ್ರು? ಬಾಪ್ ಕೋ ಯಾದ್ ಕರ್ನಾ ಹಿ ಬಚ್ಚೋಂಕ ಫರಜ್ ಎಂದ್ರಲ್ವಾ? ಸೀಸ್ ಪಾಸೋ. ನನ್ನ ನೆನಪಲ್ಲಿರೋದೇನೆ ನಿಮ್ಮದು ಜವಾಬ್ದಾರಿ. ಯಾಕೆಂದರೆ ಯಾರು ನೆನಪಲ್ಲಿರ್ತಾರೆ ಅವ್ರ ಶ್ರೀಮತದಲ್ಲೂ ನಡೀತಾರೆ, ಮುರಳಿ ಮಿಸ್ ಮಾಡಲ್ಲ, ವಿಶ್ವ ಕಲ್ಯಾಣದ ಸೇವೆನೂ ಮಾಡ್ತಾರೆ. ಅರ್ಥ ಆಯ್ತಾ? ಇವತ್ತೂ ಹೇಳಿದ್ರಲ್ಲ, ಯಾದ್ ಯಾದ್ ಯಾದ್, ನೆನಪಲ್ಲಿ ಎಲ್ಲದೂ ಇದೆ ಅಂತ. ಸೊ ಅದು ನಮ್ಮ ಕರ್ತವ್ಯ. ತಂದೆ ಎಲ್ಲ ಕೆಲಸ ಬಿಟ್ಟಾದರೂ ಕೂತ್ಕೊಂಡು ತಂದೆ ನೆನಪು ಮಾಡಬೇಕು, ತಂದೆ ನೆನಪು ಮಾಡಬೇಕು. ಸೀಸ್ ಪಾಸ್. मैं सबका नाम देख रहा हूँ भाई, देख रही हूँ. ठीक है. नेक्स्ट. पहले पहले हम कैसे आए थे, फिर कैसे बनकर वापस जाना है. पहले हम कैसे आए थे, कैसे बनकर जाना है.
उत्तर आत्म अभिमानी बनकर, अशरीरी बनकर, सर्वगुण संपन्न बनकर, देवता बनकर. कैसे कैसे जाना है? ಬಂದಾಗ ಹೆಂಗೆ ಬಂದಿದ್ವಪ್ಪ ಅದು ಫಸ್ಟ್. ಅದರಲ್ಲಿ ಒಂದೇ ಉತ್ತರ ಕರೆಕ್ಟಾಗಿದೆ ನೋಡ್ರಿ. ಎಲ್ಲರಿಗೂ ಗೊತ್ತಿರ್ಬೇಕು, ಈಗ ಎಲ್ಲರೂ ಪಾಸ್ ಆಗ್ಬೇಕು ಇದರಲ್ಲಿ. ಹೆಂಗೆ ಬಂದಿದ್ರಿ ನೀವು ಬರುವಾಗ? ಬರುವಾಗ ಹೆಂಗೆ ಬಂದ್ರಿ? 0 ಶುರುವಾಗ್ಬಿಡ್ತು ಕತೆ. ಎಲ್ಲರೂ ಪಾಸ್ ಆಗಬೇಕಿದು ಫಸ್ಟ್ ಲೆಸನ್ ಅಲ್ವಾ? ಎಲ್ಲ ಪಾಸ್ ಆಗಬೇಕಾ ಬೇಡವಾ? ಆತ್ಮ ಬಿಂದು ಅಶರೀರಿಯಾಗಿ ಬಂದಿದ್ವಲ್ವಾ, ದೇಹರೂಪಿ ವಸ್ತ್ರ ಇಲ್ಲದೆ. ಆತ್ಮಾಭಿಮಾನಿಯಾಗೂ ಬರಲಿಲ್ಲ, ಸರ್ವಗುಣ ಸಂಪನ್ನರಾಗಿ ಬಂದು ದೇವತೆಗಳಾಗಿ. ಇದೆಲ್ಲ ಶರೀರದಲ್ಲಿ ಇರುವಾಗ ತಾನೇ ಸರ್ ಸರ್ವಗುಣ ಸಂಪನ್ನ ದೇವತಾ ಅಥವಾ ಆತ್ಮಾಭಿಮಾನಿ ಕತೆ. ನಾನು ಕೆಳಗಿಳಿವಾಗ ಬಿಂದು ಕೆಳಗಡೆ ಅಶರೀರಿ ಬಿಂದು, ಅಶರೀರಿ ಬಿಂದು ಇಳಿದೆ. ಬಿ ಇಸ್ ಪಾಸ್. ಎಲ್ಲರೂ ಪಾಸ್ ಆದ್ರೆ ಇಲ್ವಾ? ನೆಕ್ಸ್ಟು हम अभी 100% क्या से क्या बनते. ನಾವೀಗ 100% ಏನಿದ್ದವ್ರು ಏನಾಗ್ಬಿಡ್ತೀವಿ? ಏನಾಗ್ಬಿಡ್ತೀವಿ ನೋಡ್ರಿ. ಉತ್ತರ ತುಚ್ಛ ಸೇ ಸ್ವಚ್ಛ ಬುದ್ಧಿ ವಾಲೆ, ಕಾಂಟೋನ್ ಸೆ ಪೂಲ್, ಪತ್ತರ್ ಸೆ ಪಾರಸ್ ಬುದ್ಧಿ ವಾಲೆ, ಕೌಡಿ ಸೆ ಹೀರಾ. ಬಾಬನ ಹತ್ರ ಬಂದ ತಕ್ಷಣ ಸ್ಪೆಷಲ್ಲಾಗಿ ನಮಗೇನು ಆಗಕ್ಕೆ ಪ್ರೇರಣೆ ಕೊಡುತ್ತೆ? ಎಂಥ ಬುದ್ಧಿ ಕೊಡ್ತಾರೆ? ಯಾವ ಕಾರಣ ನಾವು ಹಂಗಾಗ್ತೀವಿ ಅದು ಯೋಚನೆ ಮಾಡಿರಿ. ತುಚ್ಛ ಬುದ್ಧಿಯಿಂದ ಸ್ವಚ್ಛ ಬುದ್ಧಿ, ಮುಳ್ಳಿನಿಂದ ಹೂವು, ಕಲ್ಲಿನಿಂದ ಪಾರಸ, ಕವಡೆಯಿಂದ ವಜ್ರ. 100% ಏನಾಗಕ್ಕೆ ಬಂದಿದ್ದೀವಿ? ಕ್ಯಾ ಬಂತೆ? ಏನಾಗ್ತೀರಾ ಇಲ್ಲಿ? ಸೊ ಉತ್ತರ 0 ಆಗೋಯ್ತು. ತುಚ್ಛ ಸೇ ಸ್ವಚ್ಛ ಬುದ್ಧಿ. ಬುದ್ಧಿ ಕನೆಕ್ಟೆಡ್. ಹೇಳಿದ್ನಲ್ಲ ನಾನು, ಬುದ್ಧಿ ದಿವ್ಯ ಬುದ್ಧಿ ಕೊಟ್ಟಿದ್ದೇ ಏನಕ್ಕೆ? ಸ್ವಚ್ಛ ಬುದ್ಧಿ ಆಗೋಕ್ಕೆ. ಬುದ್ಧಿ ಕೆಳಗಡೆ ಬಂದ ತಕ್ಷಣ ಬಾಬನ ಜ್ಞಾನನೂ ಅರ್ಥ ಆಗಲ್ಲ, ಹಂಗಿದ್ವಲ್ವಾ? ಸೊ ಎ ಈಸ್ ಪಾಸ್. 18th ಮುರುಳಿ. ಸರಿನಾ? इस समय सबको डैश है, इसलिए सब दुखी है. ಈ ಸಮಯ ಡ್ಯಾಶ್ ಇದೆ, ಅದಕ್ಕೆ ಎಲ್ಲರೂ ದುಃಖಿಗಳು. ಈ ಸಮಯ ಎಲ್ಲರ ಮೇಲೆ ಏನಿದೆ ಹೇಳ್ರಿ? ಯಾವ ಕಾರಣ ದುಃಖಿಯಾದರು? विकारों का प्रभाव, रावण का राज्य, रौरव नरक, रावण का श्राप. ಮನುಷ್ಯ ದುಃಖಿ ಯಾಕಾಗಿದ್ದು? ವಿಕಾರಗಳ ಪ್ರಭಾವ, ರಾವಣ ರಾಜ್ಯದಿಂದನ, ರೌರವ ನರಕದಿಂದ, ರಾವಣ ಶಾಪ ಸಿಕ್ಕಿದ್ರಿಂದ ದುಃಖಿನ. ಯಾವುದು? ಈಗ ಶುರುವಾಯಿತು. 1 2 3 ಟಕ ಅಂತ ಬರೀರಿ. ಸಭಿ ಇನ್ವಾಲ್ವ್ ಹೋನಾ ಚಾಹಿಯೆ. ಎಲ್ಲರೂ ಇನ್ವಾಲ್ವ್ ಆಗಬೇಕು. ನಿಮಗೆ ಬರುತ್ತೋ ಇಲ್ವೋ ಜವಾಬಂತೂ ಕೊಡ್ರಲ್ಲ. आता नहीं आता है, जवाब तो देना चाहिए. बाबा को जवाब, बाबा भी देख रहा है बच्चे कितना बुद्धि में मैं जो पढ़ाता हूँ रखते हैं ಅಂತ. रावण की श्राप है ना, श्राप से ही तो दुखी होते हैं लोग. रावण श्राप ಕೊಟ್ಬಿಟ್ಟ, रावण श्राप दे दिया. डी इस पास. कौन सी यात्रा मनुष्य सिखला नहीं सकते. ಇದರಲ್ಲಂತೂ 100% ಎಲ್ಲರೂ ಪಾಸ್ ಆಗಬೇಕು. कौन सी यात्रा मनुष्य नहीं सिखला सकते, ये तो सबको मालूम होना चाहिए. सभी आप लोग पास होना चाहिए. याद की यात्रा, रूहानी यात्रा, अलौकिक यात्रा, पारलौकिक यात्रा. एक वर्ड क्लियर है. यात्रा कौन करता है? ಯಾರು ಯಾತ್ರೆ ಮಾಡೋದು? ಅದು ಕನೆಕ್ಟೆಡ್ ಅಲ್ವಾ? ನೆನಪಿನ ಯಾತ್ರೆ, ಆತ್ಮಿಕ ಯಾತ್ರೆ, ಅಲೌಕಿಕ ಯಾತ್ರೆ, ಪಾರಲೌಕಿಕ ಯಾತ್ರೆ. ಯಾರು ಯಾತ್ರೆ ಮಾಡ್ತಿರೋದಿಲ್ಲಿ? ಕೌನ್ಸಿ ಯಾತ್ರಾ? ಯಾತ್ರೆ ಯಾರು ಮಾಡೋದಕ್ಕೆ ಕಲಿಸ್ತಿರೋದು? ಯಾರಿಗೆ ಕಲಿಸ್ತಿದ್ದಾರೆ ಬಾಬಾ? ನೋಡ್ರಿ, ಕರೆಕ್ಟಾಗಿ ಬರೀರಿ.
जीरो आगोಯ್ತು. आत्मिक यात्रा, आत्मा की यात्रा है ना ये. बाबा याद की यात्रा, आत्मा रूह जो है याद की यात्रा करती है. इसलिए बाबा कहते हैं मैं रूहानी यात्रा, जिस्मानी यात्रा दुनिया सिखाती है, भगवान आता है रूहानी यात्रा सिखलाने के लिए. तो क्या हो गया, बी स्पास, बी स्पास, ನೆನಪಿನ ಯಾತ್ರೆ. ಆಮೇಲೆ ಆತ್ಮದ ಯಾತ್ರೆ ಇದು. ಆತ್ಮ ನೆನಪಲ್ಲಿ ಶುರು ಮಾಡುತ್ತೆ ತನ್ನ ಯಾತ್ರೆಯನ್ನ. ಯಾವ ಯಾತ್ರೆ? कौन सी यात्रा मनुष्य नहीं सिखला सकते, भगवान क्या यात्रा सिखाते हैं? रूहानी यात्रा सिखाते हैं ना, जिस्मानी यात्रा मनुष्य सिखाते हैं. रूहान आत्मा जो रूह है ना उसको करना है ना. तो सो ಏನಾಯಿತು, ಈ बी स्पास. नेक्स्ट, इस जीवन में अतीन्द्रिय सुख व आनंद की अनुभूति करने वाले ही कौन है? इस जीवन में अतीन्द्रिय सुख व आनंद की अनुभूति करने वाले ही कौन है? ಎಂಥವರು? ಈ ಜೀವನದಲ್ಲಿ ಅತೀಂದ್ರಿಯ ಸುಖ ಅಥವಾ ಆನಂದದ ಅನುಭವ ಮಾಡುವಂಥವರು ಯಾರವರು? ರಾಜಯೋಗಿ, ಸಹಜ ಯೋಗಿ, ಸಹಯೋಗಿ, ಕರ್ಮಯೋಗಿ. ರಾಜಯೋಗಿ, ಸಹಯೋಗಿ, ಸಹಜ ಯೋಗಿ, ಕರ್ಮ. ABCD ಉತ್ತರ ಇದು. ಜೀವನದಲ್ಲಿ ಅತೀಂದ್ರಿಯ ಸುಖ, ಆನಂದದ ಅನುಭವ ನಿರಂತರ ಮಾಡೋರು ಯಾರು? जीरो आगोಯ್ತು. सहज योगी, सी जो सदा सहज बाबा की याद में रहता. जो सहज कौन याद कर सकता है? जो भगवान को सब कुछ बना दिया, वो ಸದೈವ ಆನಂದ ಅತೀಂದ್ರಿಯ ಸುಖ में रहेंगे. ಯಾರು ತಂದೆಯನ್ನು ಸಹಜವಾಗಿ ಎಲ್ಲ ರೂಪದಲ್ಲಿ ತನ್ನವ್ರನ್ನ ಮಾಡ್ಕೊಂಡ್ಬಿಟ್ರೋ ಅವ್ರಿಗೆ ಯಾವಾಗಲೂ ಆನಂದ ಅತೀಂದ್ರಿಯ ಸುಖ ಇರುತ್ತೆ. ಸರಿನಾ? 19, हम कहाँ के रहवासी है? ನಾವು ಎಲ್ಲಿನ ರೆಹವಾಸಿಗಳು? ಇದರಲ್ಲಿ ಫುಲ್ ಪಾಸ್ ಆಗಬೇಕು. ಶಾಂತಿ ದೇಶ್, ಪರದೇಶ್, ಸ್ವದೇಶ್, ದೂರದೇಶ್. ಎಲ್ಲಿನ ರೆಹವಾಸಿಗಳು? ಫಸ್ಟು ಏನು ಹೆಸರಿದೆ? ಯಾವುದು? ಎಲ್ಲಿನ ರೆಹವಾಸಿಗಳು? ನೋಡ್ರಪ್ಪ, ಎಲ್ಲಿ ಕಿಧರ್ का रहवासी है? स्वधर्म क्या है आपके? हिंट दे दिया. ಸ್ವಧರ್ಮ ಯಾವುದು? ಇಂಟ್ ಕೊಟ್ಬಿಟ್ಟೆ ನಾನು. ಕರೆಕ್ಟಾಗಿ ಬರೀರಿ. ಎಲ್ಲರೂ ಪಾಸ್ ಆಗಬೇಕಾ ಬೇಡವಾ? ಏನೇನೋ ಬರೀತೀರಾ. ತಬಿ ಪಾಸ್ ಹೋನಾ ಚಾಹಿಯೆ, ಸಬ್ ಪಾಸ್. ಝೀರೋ ಆಗೋಯ್ತು. ಶಾಂತಿ ದೇಶ್, ಎ ಈಸ್ ಪಾಸ್. ಎ ಈಸ್ ಪಾಸ್, ಶಾಂತಿ ದೇಶದ ನಿವಾಸಿ. ನೆಕ್ಸ್ಟು, पुरानी दुनिया से वैराग्य को कौन सा वैराग्य कहा जाता है? ಇದರಲ್ಲಿನೂ 100% ಪಾಸ್ ಆಗಬೇಕೆಲ್ರೂ. ಹಳೆ ಪ್ರಪಂಚದ ವೈರಾಗ್ಯವನ್ನು, ಅಂದರೆ ರಿಯಲ್ ವೈರಾಗ್ಯವನ್ನು ಯಾವ ವೈರಾಗ್ಯ ಅಂತಾರೆ? ಇಡೀ ಪ್ರಪಂಚದ ವೈರಾಗ್ಯಕ್ಕೆ. ಅದಕ್ಕೆ ಹೇಳಿದ್ರೆ ಭಕ್ತಿ ಕ ವೈರಾಗ್ಯ, ಹದ್ ಕ ವೈರಾಗ್ಯ, ಬೇಹದ್ ಕ ವೈರಾಗ್ಯ, ಜ್ಞಾನ ಕ ವೈರಾಗ್ಯ. ಎಲ್ಲರೂ ಪಾಸ್ ಆಗಬೇಕಲ್ವಾ? ಯಾವ ವೈರಾಗ್ಯ ಇದು? ಹಳೆ ಪ್ರಪಂಚದ ವೈರಾಗ್ಯವನ್ನು ಎಂಥ ವೈರಾಗ್ಯ ಅಂತಾರೆ? ಭಕ್ತಿಯ ವೈರಾಗ್ಯ, ಹದ್ದಿನ ವೈರಾಗ್ಯ, ಬೇಹದ್ದಿನ ವೈರಾಗ್ಯ, ಜ್ಞಾನದ ವೈರಾಗ್ಯ. ಬೇಹದ್ ಅಂದರೆ ಕನ್ನಡ ಅರ್ಥ ಆಯ್ತಲ್ಲ, ಅನ್ಲಿಮಿಟ್. ಪ್ರಪಂಚ ಅಂದರೆ ಅನ್ಲಿಮಿಟ್ ಅಲ್ವಾ? ಸೊ ಅಂದಾಗ ಎಂಥದು? ಎಲ್ಲರೂ ಪಾಸ್ ಆಗಬೇಕು. ಸಿ ಇಸ್ ಪಾಸ್, ಬೇಹದ್ದಿನ ವೈರಾಗ್ಯ.
ಪ್ರಪಂಚ ಅಂತಣ ಬೇಹದ್ ಬಂದ್ಬಿಡ್ತು. ಸೊ ವೈರಾಗ್ಯನು ಎಂಥದ್ದಿರಬೇಕು? ಬೇಹದ್ ವೈರಾಗ್ಯ. ಸಭಿ ಪಾಸ್ ಹೈ बेहद का वैराग्य. इस ज्ञान मार्ग को क्या कहा जाता है? ಎಲ್ಲ ಪಾಸ್ ಆಗ್ತಿದ್ದೀರಾ ಏನು ಕತೆ? ಬೇಹದ್ದಿನ ವೈರಾಗ್ಯ ಸಿ ಅಂತ ಪಾಸು. ಸಿ ಎಲ್ಲ ಪಾಸ್. इस ज्ञान मार्ग को क्या कहा जाता है? ಈ ಜ್ಞಾನ ಮಾರ್ಗವನ್ನು ಏನಂತೆ ಹೇಳಲಾಗುತ್ತೆ? सी हर एक रोज़ ये अटेंड करना चाहिए. अपना बुद्धि का समझ में आ जाएगा कितना हमारा मेमोरी है, वर्कआउट कितना करते हैं. इससे आपकी मेमोरी और ब्रेन एक्टिवेशन होती है. क्वेश्चन आंसर सेशन में सबको अटेंड करना चाहिए. क्वेश्चन आंसर सेशन ಎಲ್ಲರೂ ಅಟೆಂಡ್ ಮಾಡಬೇಕು. ಆ್ಯಕ್ಚುಲಿ ನಿಮ್ಮ ಬುದ್ಧಿ ಚಿಂತನೆ ನಡೆಯುತ್ತಲ್ಲ, ನಿಮ್ಮ ಮೆಮೊರಿ ಅಷ್ಟೇ ಅಲ್ಲ, ನಿಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಎಲ್ಲ ಭಾಗ. ಈ ಉತ್ತರ ಏನು ಉತ್ತರ ಏನು ಉತ್ತರ ಏನು ಅಂತ ಯೋಚನೆ ಮಾಡ್ತಿರಲ್ಲ, ಅದಕ್ಕೆ ಸರಿನಾ? ಜ್ಞಾನ ಮಾರ್ಗಕ್ಕೆ ಏನು ಹೇಳಲಾಗುತ್ತೆ? ಹದ್ ಕಾ ಜ್ಞಾನ್. ಇಸ್ ಜ್ಞಾನ ಮಾರ್ಗಕ್ಕೋ ಹದ್ ಕಾ ಜ್ಞಾನ್, ಸತ್ ಜ್ಞಾನ್. ಏನು ಸಾರಿ? ಹದ್ದಿನ ಜ್ಞಾನ, ಸತ್ಯ ಜ್ಞಾನ, ಬೇಹದ್ದಿನ ಜ್ಞಾನ, ಅವ್ಯಭಿಚಾರಿ ಜ್ಞಾನ. ಜ್ಞಾನ ಮಾರ್ಗ ಏನು ಹೇಳ್ತಾರೆ? ಇದು ಸ್ವಲ್ಪ ಕನ್ಫ್ಯೂಸ್ ಆಗಕ್ಕೆ ಕೊಟ್ಟಿದ್ದಾರೆ ನೀವು. ಯಾವುದು? ಮಿತವಾದ ಜ್ಞಾನ ಮಾರ್ಗನ, ಸತ್ಯ ಜ್ಞಾನ ಮಾರ್ಗನ, ಬೇಹದ್ದಿನ ಜ್ಞಾನ ಮಾರ್ಗನ, ಅವ್ಯಭಿಚಾರಿ ಜ್ಞಾನ ಮಾರ್ಗನ? ಏಕೆಂದರೆ ಯಾವ ಶಬ್ದ ಎಲ್ಲೂ ಜಗತ್ತಲ್ಲಿಲ್ಲ, ಅದು ಉತ್ತರ ಇದಕ್ಕೆ. ಸರಿನಾ? ಏನಂದು ಹೇಳ್ರಿ? 0. ಅವ್ಯಭಿಚಾರಿ ಜ್ಞಾನ ಮಾರ್ಗ ಇದು. ಏಕೆಂದರೆ ಒಬ್ಬರೇ ಓದಿಸೋದು, ಒಬ್ಬರ ಆಧಾರದ ಮೇಲೆ ಇರೋದು, ಎಲ್ಲ ಒಬ್ಬರು ಬೇರೆ ಇಲ್ಲ, ಅದಕ್ಕೇನೆ. ಸರಿನಾ? ಸೊ ಏನು ಡಿ ಇಸ್ ಪಾಸ್ ಅಲ್ವಾ? ಎಲ್ಲ ಪಾಸ್ ಆದ್ರಾ? ಬೇಹದ್ ಜ್ಞಾನ ಸರಿ, ಬಟ್ ಅವ್ಯಭಿಚಾರಿ ಜ್ಞಾನ ಮಾರ್ಗ ಯಾಕೆ ಗೊತ್ತಾ? ಯಾಕೆಂದರೆ ಒಬ್ಬನ ನೆನಪಲ್ಲಿ, ಒಬ್ಬನ ಮತದ ಮೇಲೆ, ಒಬ್ಬನ ಬಲ ಭರವಸೆಯಲ್ಲಿ, ಒಬ್ಬನಿಗೋಸ್ಕರ ಈ ಮಾರ್ಗವನ್ನು ನಾವು ಕ್ರಾಸ್ ಮಾಡಬೇಕು. ಅದಕ್ಕೆ ಇದು ಅವ್ಯಭಿಚಾರಿ ಜ್ಞಾನ ಮಾರ್ಗ. ಈ ಜ್ಞಾನವನ್ನು ಏನಂತ ಹೇಳಲಾಗುತ್ತೆ ಅಂತಲೂ ಹಾಕಬೇಕಾಗಿತ್ತು, ಬಟ್ ಆದರೆ ಇದು ಅವ್ಯಭಿಚಾರಿ ಜ್ಞಾನ ಮಾರ್ಗ. ಜ್ಞಾನ ಅಂತ ತಿಳ್ಕೊಳ್ಳಿ. ಅವ್ಯಭಿಚಾರಿ ಜ್ಞಾನ. ज्ञान मार्ग ಅಂತ. ज्ञान राइट. क्वेश्चन जो है कंफ्यूजिंग कर दिया ना. इस ज्ञान को व्यभिचारी ज्ञान कहा जाता है, ज्ञान मार्ग. ಏನಿಯೋ तो ಇದು ನೀವು ಕ್ಲಿಯರ್ ಆಯ್ತಾ ನಿಮಗೆ? ಡಿ ಇಸ್ ಪಾಸ್ ಆಯ್ತಲ್ಲ, ಎಲ್ಲರೂ ಪಾಸು. ನಾನು ಹೇಳಿದೆ ಸ್ಪೆಷಲ್ ಅಕ್ಷರ ಇರುತ್ತೆ ಅಂತ. ಅವ್ಯಭಿಚಾರಿ 20ನೇ ತಾರೀಕು ಮುರಳಿ. ಇದರಲ್ಲಿನೂ ಎಲ್ಲ ಈಸಿ ಉತ್ತರಗಳಿದೆ, ಎಲ್ಲ ಪಾಸ್ ಆಗಬೇಕು. ಅನೇಕ ಪ್ರಕಾರ के टकराव होते हैं तो कौन सी ग्रहचारी बैठती है? ಅನೇಕ ಪ್ರಕಾರದ ಟಕ್ರಾವ್, ಘರ್ಷಣೆಗಳಿದ್ರೆ ಯಾವ ಗ್ರಾಚಾರ ಕೂತ್ಕೊಳ್ಳುತ್ತೆ? ಅನೇಕ ಪ್ರಕಾರದ ಟಕ್ರಾವ್, ಘರ್ಷಣೆಗಳು. ಉತ್ತರ ನೋಡಿ. ರಾವಣ ಕಿ, ರಾಹು ಕಿ, ಮಾಯಾ ಕಿ, ಬೃಹಸ್ಪತಿ ಕಿ. ಯಾವ ಘರ್ಷಣೆಗಳು ಬರೋದು? ರಾವಣ, ರಾಹುವಿನ, ರಾವಣನ, ಮಾಯೆಯ, ಬೃಹಸ್ಪತಿಯ. ABCD ಯಲ್ಲಿ ಯಾವುದು? ರಾವಣನ, ರಾಹುವಿನ ಟಕ್ರಾವ, ಮಾಯೆಯ ಟಕ್ರಾವ, ಬೃಹಸ್ಪತಿಯ ಟಕ್ರಾವ. ಯಾವುದರಲ್ಲಿ ಗ್ರಾಚಾರ ಕೂತಿರೋದು? ನೋಡ್ರಿ, ಸ್ವಲ್ಪ ಬುದ್ಧಿ, थोड़ा विचार करो क्या है इसका उत्तर.
ग्रहचारी बात आ रही है ना? किसकी ग्रहಚಾರಿ ಆತಿ? ಯಾರು ಗ್ರಹಚಾರಿ ಮಾತು ಬರ್ತಿದೆ? ಗ್ರಹಚಾರಿ ಯಾರ್ದು ಕೂತ್ಕೊಳ್ಳೋದು? ಮಾಯಾಕಿ ಗ್ರಹಚಾರಿ ಬೈಡ್ತೀಯನ? ದಶೆಯಲ್ಲಿ ರಾಹುದ್ ಬರುತ್ತೆ, ಗ್ರಹಚಾರಿಯಲ್ಲಿ ಮಾಯೆದು ಬರುತ್ತೆ. ರಾವಣನ ಗ್ರಹಚಾರ ಅನ್ನಲ್ಲ, ಮಾಯೆಯ ಗ್ರಹಚಾರಿ. ಸರಿನಾ? ದಶೆಯಲ್ಲಿ ಬೃಹಸ್ಪತಿ ದಶೆನೂ ಬರುತ್ತೆ, ಈ ರಾಂಗ್ ದಶೆ ಅಂದರೆ ರಾಹು ದಶೆ ಬರ್ತದೆ. ಇಂಥದ್ದೆಲ್ಲ ಸ್ವಲ್ಪ ಬುದ್ಧಿಯಲ್ಲಿ ಇಟ್ಕೊಳ್ಬೇಕು ನೀವೆಲ್ಲರೂ. ಸೊ ಸಿ ಇಸ್ ಪಾಸ್ ಆಯ್ತಲ್ಲ, ಸಿ ಸಿ ಸಿ, ಸರಿನಾ? किस आधार पर भारत की सेवा करना है. ಇದರಲ್ಲಂತೂ 100% ಪಾಸ್ ಆಗಬೇಕು ನೀವು. ಯಾವ ಆಧಾರದ ಮೇಲೆ ಭಾರತದ ಸೇವೆ ಮಾಡಬೇಕು ಇವೇ ಪ್ರತಿದಿನ ಹೇಳ್ತಾ ಇರ್ತಾರೆ. ಇದು ಉತ್ತರ. ಯಾವ ಆಧಾರದ ಮೇಲೆ ಸೇವಾ? ಹಾಂ ಹೇಳ್ರಿ. ಎಲ್ಲ ಸುಮ್ಮನೆ ಕೂತಿದೆ, ಸಬ್ ಚುಪ್ಕೆ ಬೈಟೆ. ABCDಯಲ್ಲಿ ಏನಿದೆ? ಪವಿತ್ರತಾ, ಶ್ರೀಮತ್, ಸ್ವಸ್ಥಿತಿ, ಜ್ಞಾನ. ಇದು ABCD. ಪವಿತ್ರತೆ, ಶ್ರೀಮತ, ಸ್ವಸ್ಥಿತಿ, ಜ್ಞಾನ. ಯಾವುದರ ಆಧಾರದ ಮೇಲೆ ಭಾರತದ ಸೇವೆ ಮಾಡಬೇಕು? ಭಾರತದ ಸೇವೆ ಮಾಡೋಕ್ಕೇ ಬಾಬುವರು ಏನು ಹೇಳ್ತಾರೆ ಹೇಳ್ರಿ? ಅದನ್ನೇನಂತೀವಿ ನಾವು? ಅದಕ್ಕೆ 0 ಟಕ್ ಅಂತ ಬಂದ್ಬಿಡುತ್ತೆ ನೋಡ್ರಿ. ಶ್ರೀಮತ್ ಪರ್ भारत की सेवा करो ಅಂತ ಹೇಳಲ್ವಾ? ಶ್ರೀಮತ್ ಕೆ ಆಧಾರ ಪರ್ ನೈ ದುನಿಯಾ, ಶ್ರೀಮತ್ ಕೆ ಆಧಾರ ಪರ್ ಸಬ್ ಕುಚ್. ಏನು ಮಾಡ್ತೀವೋ ಶ್ರೀಮತದ ಮೇಲೆ ಭಾರತದ ಸೇವೆ. ಸ್ವಸ್ಥಿತಿಗೂ ಶ್ರೀಮತ ಅಲ್ವಾ? ಏನಂತೀರಾ? ಹಾಂ, पास ಆಗಬೇಕೆಲ್ಲ फल. ये श्रीमत पर है ना सारा सेवा करना, इसे थोड़े ही सेवा करते. प्राण जाए पर धर्म न जाए, ये धारणा किसके लिए गाया हुआ है? सी कल की तो मुरली है, ನೆನ್ನೆ ಮುರಳಿ ಅಲ್ವಾ? ಎಲ್ಲರೂ ಪಾಸ್ ಆಗಬೇಕಲ್ವಾ ನೀವು? ಪ್ರಾಣ ಹೋದ್ರೂ ಧರ್ಮ ಹೋಗ್ಬಾರ್ದು, ಈ ಧಾರಣೆ ಯಾರಿಗೋಸ್ಕರ ಗಾಯನ ಇರೋದು? ಯಾರ್ದು ಈ ಗಾಯನ ಹೇಳ್ರಿ? ನಿಮ್ಮದಲ್ವಾ? ನೀವ್ಯಾರು? ಫರಿಷ್ಠ, ದೇವತಾ, ಬ್ರಾಹ್ಮಣ, ಶೂದ್ರ. ಪ್ರಾಣ ಹೋದ್ರೂ ಧರ್ಮ ಬಿಡ್ಕೂಡ್ದು ಅನ್ನೋ ಗಾಯನ ಅದು ಪವಿತ್ರತೆ ವಿಷಯದಲ್ಲಿದೆ ಆ್ಯಕ್ಚುಲಿ. ಆದರೆ ಯಾರು ಪವಿತ್ರತೆ ಪಾಲನೆ ಮಾಡ್ತಿರೋದು? ನೀವ್ಯಾರು? ನಿಮ್ಮ ಹೆಸರೇನು? ಫರಿಷ್ಠ, ದೇವತೆ, ಬ್ರಾಹ್ಮಣ, ಶೂದ್ರ. ಯಾರು ಇದರಲ್ಲಿ 100% ಪಾಸ್ ಆಗಬೇಕೆಲ್ಲರೂ? ನೀವ್ಯಾರು? ನೀವು ಸತ್ಯುಗದಲ್ಲಿ ದೇವತಾ ಅಂತ ಹೆಂಗಾಗುತ್ತೆ? ಸತ್ಯುಗದಲ್ಲಿ ಹೇಳ್ತಾರೇನೋ ಪ್ರಾಣ ಹೋದ್ರೂ ಧರ್ಮ ಧಾರಣೆ ಹೋಗಬಾರ್ದು. ಫರಿಷ್ಠಗಳು ಹೇಳಲ್ಲ, ಶೂದ್ರರು ಹೇಳಲ್ಲ, ಬ್ರಾಹ್ಮಣರು ತಾನೇ ಹೇಳೋದು. ಸೊ ಸಿ ಈಸ್ ಪಾಸ್. ಬ್ರಾಹ್ಮಣರದ್ದು ಇದು ಗಾಯನ. ಪ್ರಾಣ ಹೋದ್ರೂ ತಲೆ ಕೆಳಗೆ ಬಿದ್ರೂ ನಮ್ಮ ಧಾರಣೆ ಹೋಗಂಗಿಲ್ಲ ಅನ್ನೋದು ಬ್ರಾಹ್ಮಣರ ಚಾಲೆಂಜು, ಬ್ರಾಹ್ಮಣರ ಪ್ರಾಮಿಸ್ಸು. ಯಾರ್ದಿದು ಗಾಯನ? ನಿಮ್ಮದೇ ಗಾಯನ ಅಂತಾರೆ ಬಾಬಾ ನಾವು ಮಕ್ಕಳಿಗೆ. ಸೊ ಏನು ಧಾರಣೆಗಳಿದೆ ಆ ಧಾರಣೆಗಳೆಲ್ಲ ಏನೇ ಆದ್ರೂ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಪ್ರಾಮಿಸ್ ಎಲ್ಲ ನಮ್ಮದು. ಓಕೆ, ಸದೈ ಪಾಸ್ ಆಗಬೇಕು. ನಂಬರ್ 1 ಹೊರಟೋಗ್ಬಿಡ್ಬೇಕು ಆ್ಯಕ್ಚುಲಿ. ಎಲ್ಲದರಲ್ಲಿ ಪಾಸ್ ಆದ್ರೆ ಈಗ ದಾದಿ ಕ್ಲಾಸ್ ಕೇಳ್ತೀರ. ದಾದಿ ಕ್ಲಾಸು ಅಷ್ಟು ಗಮನ ಇಟ್ಟು ಕೇಳಬೇಕು. ಯಾಕೆಂದರೆ ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ ಎಲ್ಲ. ಜಾನಕಿ ದಾದಿ ಕ್ಲಾಸಸ್ ಏನಿದೆ, ನೀವು ಡಬಲ್ ಅಟೆನ್ಷನ್, ಡಬಲ್ ಇದನ್ನು ಇಟ್ಕೊಳ್ಬೇಕು. ಸೊ ಇದರಲ್ಲಿ ಬ್ರಾಹ್ಮಣರು ಸಿ ಇಸ್ ಪಾಸ್ ಆಯ್ತಲ್ಲ, ಸಿ. ನೋಡ್ದ, ನಿಮ್ಮ ಮುಂದೆ ದರ್ಪಣ ಇಟ್ಬಿಟ್ರು. ಏನಂತ? ಯಾರ್ಯಾರು ಎಷ್ಟೆಷ್ಟು ಪಾಸ್ ಮಾರ್ಕ್ಸ್ ಎಲ್ಲ ಮಾರ್ಕ್ಸ್ ತಗೊಂಡ್ರ ಫುಲ್ಲು? ಅಂದರೆ ತಿರ್ಗಾ ದಾದಿದು
ಕ್ಲಾಸ್ ಆದ ತಕ್ಷಣ ತಿರ್ಗಾ ಇದನ್ನು ರಿವೈಸ್ ಮಾಡೋಕ್ಕೆ ಹೇಳ್ತೀನಿ. ಬರೀತಿದ್ದಾರೆ ಅಕ್ಕಂದರು, ये रिवाइज करेंगे फिर से दादी के क्लास के बाद, प्रोग्राम चेंज हो गया तो मिस हो गया ऐसा. ಸ್ವಲ್ಪ ಪ್ರೋಗ್ರಾಮ್ ಚೇಂಜ್ ಆಯಿತು, ಟೈಮಿಂಗ್ಸ್, ಅದಕ್ಕೆ ಸ್ವಲ್ಪ ಮಿಸ್ ಮಾಡಿದ್ವಿ ಅಂತ. ಸೊ ಯು ಕ್ಯಾನ್ ಡೂ ಇಟ್. ಮತ್ತೆ ಒಂದಿಷ್ಟು ರಿವಿಷನ್ ಹಾಕ್ತೀವಿ. ಬಟ್ ದಾದಿ ಕ್ಲಾಸನ್ನು ನೀವು ಅಕ್ಯುರೇಟ್ ಕೇಳಬೇಕು. ಸರಿ, ನೀವೆಲ್ಲ ಹೇಳ್ಬೇಕು. आप सभी बोलना है ये 10:30 to 11:30 दादी क्लास एज यूजुअल रख के पदमपति बाद में ही करे. ओके? कैसे? थैंक यू सभी को, बहुत बहुत थैंक्स. अभी हम सभी दादी का क्लास सुनेंगे. बहुत गहरी बातें हैं. ओम शांति. ನಾನ್ಯಾರು, ನನ್ನವರು ಯಾರು, ನಾನೇನ್ ಮಾಡಬೇಕು? ಬಾಬಾ ಇದೆಲ್ಲ ಮಾತುಗಳನ್ನ ಮುರಳಿಯಲ್ಲಿ ಹೇಳಿದ್ದಾರೆ. ನಾನ್ಯಾರು, ನನ್ನವರು ಯಾರು, ಇದು ಈ ಬೆರಳಿನ ಕಮಾಲ್. ನಾನು ನನ್ನವರು ಯಾರು ಅಂದಾಗ ಆ ಶಕ್ತಿ ಎಳೆಯುತ್ತೆ. ನಾನ್ ಯಾರು ಅಂದ್ರೆ ಸೈಲೆನ್ಸ್ ಅಲ್ಲಿ ಹೋಗ್ತೀವಿ. ಬಾಬಾ ಏನ್ ಮಾಡಿಸ್ತಾರೋ ಅದನ್ನ ಮಾಡ್ತೀವಿ. ಬಾಬಾ ಸರ್ವ ಸಂಬಂಧಗಳು ನನ್ನ ತಂದೆ ಆಗಿದ್ದಾರೆ. ಸರ್ವ ಸಂಬಂಧಗಳಲ್ಲೂ ನನಗೆ ಒಬ್ರೇ ಎಲ್ಲನೂ ಸಹ. ಮತ್ತೆ ಒಬ್ರುನು ಬಾಬಾ ಒಬ್ರೇನೆ ಸರ್ವ ಸಂಬಂಧ ನಿಭಾಯಿಸೋದೊಂದೇ ಅಲ್ಲ, ಎಲ್ಲಾ ಸಂಬಂಧವನ್ನ ನಿಭಾಯಿಸ್ತಾ ಇದ್ದಾರೆ. ತಂದೆ, ತಾಯಿ, ಸದ್ಗುರು, ಶಿಕ್ಷಕ, ಸಖ ಎಲ್ಲ ರೂಪದಲ್ಲೂ ಅದನ್ನ ಅನುಭವ ಮಾಡಿಸ್ತಿದ್ದಾರೆ. ಆ ಸಂಬಂಧಗಳನ್ನ ನಿಭಾಯಿಸ್ತಿದ್ದಾರೆ. ಅನುಭವ ಮಾಡಿಸ್ತಿದಾರಲ್ವಾ? ಕೈ ಎತ್ತಿ ಅಂತ ಕೇಳ್ತಿದ್ದಾರೆ. ಒಬ್ಬರಲ್ಲೇ ಸರ್ವ ಸಂಬಂಧಗಳ ಅನುಭವ, ಒಬ್ಬರಿಂದನೇ ಸರ್ವ ಶಕ್ತಿಗಳು. ಯಾವುದು ನಮ್ಮ ಎಲ್ಲಾ ಕಡಿಮೆಗಳನ್ನ ಸಮಾಪ್ತಿ ಮಾಡುವಂತಹ ಶಕ್ತಿ, ರಿಯಲೈಸೇಷನ್ ಮಾಡುವಂತ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ಒಂದು ಶಾಂತಿ, ಇನ್ನೊಂದು ಸೈಲೆನ್ಸ್. ಪೀಸ್ ಅಂದ್ರೆ ಶಾಂತಿ ಅನುಭವ ಮಾಡ್ಬೇಕಂದ್ರೆ ಯಾವ ರೀತಿ ವಿಜ್ಞಾನ ಕಮಾಲನ್ನ ಮಾಡಿದಾರಲ್ವಾ, ಸಮಯನೂ ಕಮಾಲ್ ಮಾಡ್ತಿದೆ ಈ ಸಮಯದಲ್ಲಿ ಸೈನ್ಸ್. ಬಾಕಿ ಸೈಲೆನ್ಸ್ ಏನಿದೆ, ಎರಡು ಇಂಗ್ಲಿಷ್ ಶಬ್ದ, ಪೀಸ್ ಮತ್ತೆ ಸೈಲೆನ್ಸ್. ಸೈಲೆನ್ಸ್ ಅಂದ್ರೆ ಆಳವಾಗಿ ಒಳಗಡೆ ಹೋಗುವಂಥದ್ದು. ಸೈನ್ಸ್ ನಿಮಿತ್ತ ಮಾತ್ರ, ವಿಜ್ಞಾನ ಸೈಲೆನ್ಸ್ ಇಂದ ಕೆಲಸವನ್ನ ತಗೊಳೋದು. ವಿಜ್ಞಾನ ನಿಮಿತ್ತ ಮಾತ್ರ. 5 ತತ್ವಗಳ ಪ್ರಪಂಚದಲ್ಲಿ ಇರ್ತನೂ ಸಹ ವಾಪಸ್ ನಮ್ಮ ಮನೆಗೆ ಹೋಗ್ಬೇಕು. ಎಲ್ಲಿ ಸೂರ್ಯ ಚಂದ್ರಮನ ಪ್ರಕಾಶನೂ ಸಹ ಇರಲ್ಲ, ಎಲ್ಲಿ ನಮ್ಮ ಮನೆ ಇದೆ. ಅದೇ ಸ್ವಯಂ ಚಂದ್ರಮನ ಪ್ರಕಾಶಕ್ಕಿಂತನೂ ತೇಜ ಅಲ್ವಾ? ಇದರ ಪ್ರಕಾಶ ಅಲ್ಲಿರಲ್ಲ. ಎಷ್ಟು ವಂಡರ್!
ಬಾಬಾ ಸೈಲೆನ್ಸ್ ಅಲ್ಲಿ ಮನೆಗೆ ವಾಪಸ್ ಹೋಗುವಂತ ಮಾರ್ಗವನ್ನ ಈಗ ತೋರಿಸಿದ್ದಾರೆ. ಅದನ್ನ ಮನೆ ಹೇಗಿರುತ್ತೆ ಅನ್ನೋ ಅನುಭವವನ್ನ ಇಲ್ಲೇ ಮಾಡಿಸಿದ್ದಾರೆ. ಅಂದಾಗ ಆ ಎಳೆಯುತ್ತೆ. ಅಂದ್ರೆ ದಾದಿ ಹೇಳ್ತಿದ್ದಾರೆ, 1000 ಬಾಬನ ಮಕ್ಕಳು ಈಗ ಹಾರ್ಮೋನಿ ಹಾಲಲ್ಲಿ ಕುಳಿತಿದ್ದಾರೆ ಅಂತ ಹೇಳಿದ್ರು ಜ್ಞಾನ ಸರೋವರದಲ್ಲಿ. ಅದಕ್ಕೆ ನನಗೆ ಸಂಕಲ್ಪ ಬಂತು ನಿಮ್ಮನ್ನೆಲ್ಲ ಮಿಲನ ಮಾಡ್ಬೇಕು ಅಂತ. ಕೇಳ್ತಿದ್ದಾರೆ, ಗುಲ್ಜಾರ್ ದಾದಿ ಮೀಟ್ ಮಾಡಿ ಹೋದ್ರ ನಿಮ್ಮನ್ನೆಲ್ಲರನ್ನು ಅಂತ. ಈ ಸಮಯದಲ್ಲಿ ಗುಲ್ಜಾರ್ ದಾದಿಯವರು ಶಿವ ಜಯಂತಿಯ ಫ್ಲಾಗ್ ಅನ್ನ ಎಲ್ಲಾ ಕಡೆ ಹಾಯಿಸ್ಟ್ ಮಾಡಿದ್ದಾರೆ, ಜೆಂಡದ ಆರೋಹಣೆ. ನಾಳೆ ಬಾಬನ ಪದ್ರಾಮಣಿ ಇದೆ. ಇವತ್ತು 1998 ಶಿವ ಜಯಂತಿಯ ಮುರಳಿ ರಿವೈಸ್ ಆಗಿತ್ತು. ಎಷ್ಟು ವಂಡರ್ಫುಲ್ ಮುರಳಿ. ಸೊ ಅದರಲ್ಲಿ ಶಿವ ಜಯಂತಿಯ ಶುಭಾಶಯಗಳು ಶುಭಾಶಯಗಳು ಶುಭಾಶಯಗಳು. ತಂದೆಯ ಜಯಂತಿ ಅಂದಾಗ ನಮ್ಮ ಜಯಂತಿನೂ ಸಹ ಆಗಿದೆ. ಬಾಬನ ಜನ್ಮದಿನ ಅಂದಾಗ ನಮ್ಮ ಜನ್ಮದಿನ. ನಾವಿರ್ಲಿಲ್ಲ ಅಂದ್ರೆ ಅವ್ರನ್ನ ತಂದೆ ಅಂತ ಯಾರು ಹೇಳ್ತಾರೆ? ನಾವು ತಿಳ್ಕೊಂಡ್ವಿ, ಗುರ್ತಿಸ್ದ್ವಿ, ಅವರನ್ನ ಪಡ್ಕೊಂಡ್ವಿ. ಅವರು ನಮ್ಮವರಾಗಿದ್ದಾರೆ, ನಾವು ಅವರವರಾಗಿದ್ದೀವಿ. ವಂಡರ್ಫುಲ್ ಅಲ್ವಾ? ಬಾಬಾ ನನ್ನವರು, ನಾನ್ ಬಾಬನವರು. ವಂಡರ್ಫುಲ್ ಬಾಬಾ. ಅಣ್ಣಂದ್ರ ಕಡಿಮೆ ಇದ್ದಾರೆ. ಯಾರು ಈ ಸಭೆಯಲ್ಲಿ ಟೀಚರ್ಸ್ ಬೆಹನ್ ಇದ್ದಾರೆ, ಸಿಸ್ಟರ್ಸ್ ಕೈ ಎತ್ತಿ ಅಂತಿದ್ದಾರೆ. ಟೀಚರ್ಸ್ ಅಕ್ಕಂದರನ್ನ ಕೆಳಗಡೆ ಮೇಲನ ಮಾಡ್ಬೋದಲ್ವಾ ಅಂತ ಕೇಳ್ತಿದ್ರು. ಮೀಟ್ ಮಾಡ್ತೀನಿ ಇವತ್ತು ಸಂಜೆ ಅಂತ. ಏನ್ ಮಿಲನ ಮಾಡ್ತೀನಿ? ಜ್ಞಾನ, ಯೋಗ, ಧಾರಣೆ, ಸೇವೆ, 4ರ ಅನುಭವಿ ಅಂತೂ ಇದಿರಲ್ವಾ ಟೀಚರ್ಸ್ ಆಗಿರ್ಬೋದು. ಜೊತೆಯಲ್ಲಿ ಬೇರೆ ಸಹೋದರ ಸಹೋದರಿಯರು ಇದಾರಲ್ವಾ. ನಾನೊಂದ್ ಮಾತನ್ನ ಹೇಳ್ತೀನಿ. ಗುಲ್ಜಾರ್ ದಾದಿಗೆ 2-3 ಸಲಿ ಪ್ರಶ್ನೆಯನ್ನ ಕೇಳಿದ್ರು. ಅಷ್ಟರತ್ನದಲ್ಲಿ ಯಾರು ಬರ್ತಾರೆ ಅಂತ ನಾನು ಗುಲ್ಜಾರ್ ದಾದಿಯನ್ನ 2-3 ಸಲಿ ಕೇಳಿದ್ದೆ. ಹೇಳೋದೇ ಇಲ್ಲ ಅವರು. ಅವ್ರು ಹೇಳ್ತಾರೆ ನೀನಂತೂ ಬರ್ತೀಯ ಅಂತ ಹೇಳ್ತಾರೆ. ನಾನ್ ಹೇಳ್ತೀನಿ ನೀವು ಬರ್ತೀರಲ್ವಾ ಅಂತ. ಈಗ ಲಂಡನ್ಗೆ ಹೋಗ್ಬೇಕು. ಎಷ್ಟ್ ಸಲಿ ಕೇಳಿದ್ರು ಹೇಳಿಲ್ಲ. ಫಸ್ಟ್ ಕೇಳ್ದೆ, ದಾದಿ ಹೋಗ್ಲಾ ಅಂತ ಕೇಳಿದ್ರೆ ಬಾಬಾ ಬಂದ್ಮೇಲೆ ನೆಕ್ಸ್ಟ್ ದಿನ ಹೋಗ್ಬೇಕಾಗಿತ್ತು. ಬಾಬಾ ಹೇಳ್ತಾರೆ ಲಂಡನ್ಗೆ ಬಲೆ ಹೋಗು ಅಂತ. ವಂಡರ್ಫುಲ್. ಹೇಗೋದೆ? 20 ದಿನ ಅಲ್ಲಿ ಇದ್ದು ಬಂದೆ. 20 ದಿನದಲ್ಲಿ ವಂಡರ್ಫುಲ್. ಇಲ್ಲಿನೂ ಸಮಯದ ಕರೆಕ್ಟ್ ಆಗಿ ಬಂದೆ. ನನಗ್ ಗೊತ್ತಿತ್ತು ಇಲ್ಲಿನ ಒಂದು ಸಭೆ ಜ್ಞಾನ ಸರೋವರದಲ್ಲಿ ಪಾಂಡವ ಭವನದಲ್ಲಿ ನಾಳೆ ಸಂಜೆ ಶಾಂತಿವನದ 17,000 ಅವ್ರನ್ನ ಮೀಟ್ ಮಾಡಿದೆ. ಬಾಬಾ ಮಾಡಿಸುವಂತವ್ರು. ಎಷ್ಟು ಚೆನ್ನಾಗಿ ಅನುಭವ ಆಗತ್ತೆ ಮಾಡಿಸುವಂತವ್ರು. ಅಂತರ್ಯಾಮಿನೂ ಆಗಿದ್ದಾರೆ. ಆದ್ರೆ ಬಾಬಾ ಹೇಳ್ತಾನೆ ನಾನು ಅಂತರ್ಯಾಮಿ ಅಲ್ಲ. ಸತ್ಸಂಗದಲ್ಲಿ ಬಗ್ಗೆ
4-5 ದಿನದಿಂದ ಮುರಳಿ ಬರ್ತಿದೆ, ನೀವು ಬರೀ ಸತ್ಯ ಸಂಗನ ಜೊತೆ ಇರ್ಬೇಕು, ಬಾಕಿ ಎಲ್ಲ ಬಾಬಾ ಮಾಡಿಸ್ತಾರೆ. ಸೊ ನಾವು ಸತ್ಯ ಸಂಘದಲ್ಲಿದ್ರೆ ಹಿಮ್ಮತ್ತೆ ಬಚ್ಚೆ ಮದದೆ ಬಾಬ್, ಸಚ್ಚಿ ದಿಲ್ ಪರ್ ಸಾಹೇಬ್ ರಾಜಿ, ಸತ್ಯವಾದಂತ ಹೃದಯ ಇದ್ರೆ ಬಾಬಾ ಸಾಹೇಬ್ ರಾಜಿ ಆಗ್ತಾರೆ. ಅಷ್ಟು ವಂಡರ್ಫುಲ್ ತಂದೆ ಅಲ್ವಾ. ಹಿಮ್ಮತ್ತೆ ಬಚ್ಚೆ ಮದದೆ ಬಾಬ್, ಧೈರ್ಯ ಇಟ್ಕೊಂಡ್ರೆ, ಸಾಹಸ ಇಟ್ಕೊಂಡ್ರೆ ಪದಮದಷ್ಟು ಬಾಬನ ಸಹಯೋಗದ ಹೆಜ್ಜೆಗಳಿದೆ. ಉಮ್ಮಂಗ, ಉತ್ಸಾಹ ಮತ್ತೆ ಸಾಹಸ ಇಟ್ಕೊಂಡಾಗ ಬಾಬಾ ಹೆಂಗ್ ಹೆಲ್ಪ್ ಮಾಡ್ತಾರೆ ಅನ್ನೋದು ಅನುಭವ ಮಾಡಿದೀನಿ. ಆದ್ರೆ ಹೇಳ ಅಂತ ಕೇಳ್ತಿದ್ದಾರೆ. ಬಾಬಾ ಹೇಳ್ತಾರೆ, ಪರಂತು ಅಥವಾ ಈ ಶಬ್ದವನ್ನ ಯಾವತ್ತೂ ಹೇಳ್ಬಾರ್ದು. ಇವತ್ತು ಮುರಳಿಯಲ್ಲಿ ಏನಿತ್ತು, ಎಲ್ಲಾದ್ರಲ್ಲೂ ವಾಹ್ ವಾಹ್ ವಾ ವಾ ಬಾಬಾ ವಾ ಬಾಬಾ, ವಾಹ್ ಸಂಗಮ ಯುಗ ವಾ, ವೈ ವೈ ಯಾಕೆ 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 ಅಂತ ಯಾವತ್ತು ಹೇಳ್ಬಾರ್ದು. ಇದ್ ಯಾಕಾಯ್ತು, ಇದೇನಕ್ಕಾಯ್ತು, ಹೇಗಾಗತ್ತೆ, ಯಾರ್ ಮಾಡಿಸ್ತಾರೆ, ಯಾವಾಗತ್ತೆ, ಇದೆಲ್ಲ ಕ್ಯಾ 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 ಅಂತ, ಕೌನ್ ಕ್ಯಾ ಕಬ್ कैसे ಕ್ಯೂ, ಇದೆಲ್ಲ ಕ್ಯಾ ಕಾಗೆ ಕ್ಯಾ 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 ಅನ್ನತ್ತಲ್ವ, ಹಂಗೆ ನಮ್ಮ ಭಾಷೆ ಆ ತರದ್ದಲ್ಲ. ಇಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಭಾಷೆ, ಇಷ್ಟು ಚೆನ್ನಾಗಿ ಹೇಳ್ಬೇಕು. ಭಾವನೆ ಮತ್ತೆ ಭಾಷೆ ಸಮಾನವಾಗಿರ್ಬೇಕು. ಒಳಗಿನ ಒಂದು ಭಾವನೆ. ಇವತ್ತು ಭಾವನೆ ಇತ್ತು, ಕೇಳಿದ್ರು, ಬರ್ತೀರಾ ಅಂತ ಕೇಳಿದ್ರು. ನಾನ್ ಹೇಳ್ದೆ ಬೆಳಗ್ಗೆ ನೋಡೋಣ ಅಂತ. ಬೆಳಗ್ಗೆ ಹೇಳ್ದೆ ನಾನ್ ಬರ್ತೀನಿ, ಎಲ್ಲರನ್ನು ಮೀಟ್ ಮಾಡ್ತೀನಿ. ಇವತ್ತು 3ನೇ ಭಾನುವಾರ ಅಲ್ವಾ, ನಿಯಮಾನುಸಾರ 3ನೇ ಭಾನುವಾರ ಅಂದಾಗ ಫಾರಿನ್ ನಲ್ಲಿ ಸೇವೆ ಸ್ಟಾರ್ಟ್ ಆದ್ಮೇಲೆ ಬಾಬಾ ಈ ನಿಯಮ ಸ್ಟಾರ್ಟ್ ಆಯ್ತು, ಟ್ರಾಫಿಕ್ ಕಂಟ್ರೋಲ್. ಮತ್ತೆ 3ನೇ ಭಾನುವಾರ ನಾನು ಅನ್ಕೊಂಡಿದೀನಿ ಯಾರು ನೀವು ಮಿಸ್ ಮಾಡಲ್ಲ ಅಂತ. ಜ್ಞಾನ ಯೋಗ ಧಾರಣ ಸೇವೆ ನಿಯಮ ಮರ್ಯಾದೆಗಳು ಅನುಸಾರ ಪ್ಯೂರಿಟಿ ಮತ್ತೆ ಪವರ್ಸ್ ಇದೆ. ನಾವು ಮುಂದೆ ಪಾಸ್ ವಿತ್ ಆನರ್ ಅಲ್ಲಿ ಬರ್ತಾ ಇದೀವಿ. ಅದೇ ತರ ಟೈಮ್ ಪಾಸ್ ಮಾಡ್ತಿಲ್ಲ ಅಲ್ವಾ. ಇಂಗ್ಲಿಷ್ ಅಲ್ಲಿ ಟೈಮ್ ಅಂತೀವಿ, ಹಿಂದಿಯಲ್ಲಿ ಸಮಯ, ಸಮಯ ಕನ್ನಡದಲ್ಲಿ ಸಮಯ, ಶ್ವಾಸ, ಸಂಕಲ್ಪ ಸಫಲ ಆಗ್ಬೇಕು. ತನು ಮನ ಧನದಿಂದ ಸಫಲ ಆಗ್ಬೇಕು. ಸಮರ್ಪಣೆ ಮಾಡಿದಾಗ ಸಫಲ ಆಗತ್ತೆ. ಮನಸ ವಾಚ ಕರ್ಮಣ ಶ್ರೇಷ್ಠ ಜೀವನ. ಮನಸ್ಸು ಎಲ್ಲರದು ನಂಬರ್ ವಾರ್ ಇದೆ. ಮನಸ್ಸ ವಾಚ ಕರ್ಮಣ ಮೂರೂನು ಶ್ರೇಷ್ಠವಾಗಿರ್ಬೇಕು. ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಶ್ರೇಷ್ಠ ಇರಬೇಕು. ಎಲ್ಲ ಬಾಬನ್ ಕೊಟ್ಬಿಟ್ವಿ ಅಂದ್ರೆ ನಮ್ಮ ಹತ್ರ ಏನಿರುತ್ತೆ, ತನು ಮನ ಧನ. ಎಲ್ಲಿ ನನ್ನ ಮನಸ್ಸಲ್ಲಿರುತ್ತೆ ಅಲ್ಲೇ ಧನ ಮತ್ತೆ ತನು. ಮನಸ್ಸನ್ನ ಕೇಳಿ ಮನ್ಮನ ಭವ. ಆಮೇಲೇನು ಮಧ್ಯಾಜೀಭವ ಅಂದ್ರೆ ನನಗೆ ಬನ್ನನಾ ಕೇಸಾ ಹೇ, ಯಾವ ರೀತಿ ಆಗ್ಬೇಕು ಅಂದ್ರೆ ಲಕ್ಷ್ಮೀ ನಾರಾಯಣ ತರಹ ಆಗ್ಬೇಕು. ಬಾಬಾ ಹೇಳ್ತಾರೆ, ಶ್ರೀಕೃಷ್ಣನ ಮಾತು ಹೇಳಿದ್ರು, ಉಯ್ಯಾಲೆಯಲ್ಲಿ ನೋಡಿ ಕೃಷ್ಣನನ್ನ ಎಷ್ಟು ಚೆನ್ನಾಗಿ ಉಯ್ಯಾಲೆಯಲ್ಲಿ ತೂಗಿಸ್ತಾರೆ, ಆದ್ರೆ ಶಿವಬಾಬನನ್ನು ತೂಗಿಸೋದಿಲ್ಲ. ಶಿವಬಾಬಾ ಯಾಕೆ ಅಂದ್ರೆ ಜನನ ಮರಣ ರಹಿತ, ಅದ್ರಲ್ಲಿ ಬರೋದಿಲ್ಲ, ಮಗು ಆಗೋದಿಲ್ಲ, ವೃದ್ಧರೂ ಆಗೋದಿಲ್ಲ. ಅಂದಾಗ ಶಿವಬಾಬಾ ಯಾವ ರೀತಿ ಇದ್ದಾರೆ ಅಂದಾಗ ಭಕ್ತಿಯಲ್ಲಿ
ಭಗವಂತ ಭಾಗ್ಯವಿದಾತ, ಅವರ ಲೀಲೆ ಅಪರಂಪಾರ ಆಗಿದೆ ಅಂದಾಗ ಭಕ್ತಿಯಲ್ಲಿ ಸ್ವಲ್ಪ ಆದ್ರೂ ಸ್ವಾಮಿ ವಿವೇಕಾನಂದರ ಎಕ್ಸಾಂಪಲ್ ಅನ್ನು ಕೊಟ್ರು. ಅವರಿಗೆ ಸಾಕ್ಷಾತ್ಕಾರ ಆಯ್ತು. ಅವ್ರಿಗಂಗನಿಸ್ತು ಅವರ ಆತ್ಮ ನನ್ನೊಳಗಡೆ ಬಂತು ಅಂತ. ಅವ್ರು ಖುಷಿ ಆಗೋಯ್ತು. ಅಂದ್ರೆ ಭಗವಂತನೇ ನನ್ನೊಳಗಡೆ ಬಂದಿದ್ದಾರೆ ಅಂತ. ಭಗವಂತ ಹೆಂಗಿರ್ತಾರೆ? ಮುಖ್ಯ ಮಾತು ಇಂಗ್ಲಿಷ್ ಅಲ್ಲಿ ಗಾಡ್ ಅಂತ ಹೇಳ್ತಾರೆ, ಗಾಡ್ ಫಾದರ್. ಮುಸ್ಲಿಮ್ಸ್ ಏನ್ ಹೇಳ್ತಾರೆ? ಅಲ್ಲಾ. ಜಯಂತಿ ಬೇನ್ ಅಲ್ಲಿ ಹೋಗ್ ಬಂದ್ರು. ನಾನ್ ಹೋದಾಗ ಮಸ್ಜಿದ್ ಕರ್ಕೊಂಡೋದ್ರು. ನೀವ್ ಹೇಳಿ ಅಲ್ಲಾ ಅಂತ. ಮಸ್ಜಿದ್ ಅಲ್ಲಿ ನಾನ್ ಹೇಳ್ದೆ ಅಲ್ಲಾನ ಬೋಲು ಅಲ್ವಾ. ಮಸ್ಜಿದ್ ಅಲ್ಲಿ ಹೋಗಿ ಅಲ್ಲಾ ಅಂತ ಹೇಳಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ಲ. ಅದಕ್ ನಾನು ಮಸ್ಜಿದ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಾ ಅಂತ ಹೇಳ್ದೆ. ಅವ್ರಿಗೆ ಖುಷಿ ಆಗೋಯ್ತು. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವರನ್ನು ವಿಲನ ಮಾಡೋದ್ರಿಂದ ಸುಖ ಇಲಾಹಿ ಹೇ ಅಂದ್ರೆ ಅಪಾರ ಸುಖ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರ ಮಗು ಆಗೋದ್ರಿಂದ ಸುಖ ಸಿಗತ್ತೆ ಅಂದ್ರೆ ಬಾಬನ ನಾವು ಮಕ್ಕಳು 12 ಗಂಟೆಗೆ ಟ್ರಾಫಿಕ್ ಕಂಟ್ರೋಲ್ ಗೀತೆ ಬರುತ್ತೆ. ಲೈಟ್ಸ್ ಏನ್ ಚೇಂಜ್ ಮಾಡ್ಬೇಡಿ ಅಂತಿದ್ದಾರೆ. ಟ್ರಾಫಿಕ್ ಕಂಟ್ರೋಲ್ 12 o'clock. ಸತ್ಯುಗದಲ್ಲಿ ಹೋಗ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ಮುಕ್ತಿಧಾಮಕ್ಕೆ ಹೋಗ್ಬೇಕು. ಮುಕ್ತಿಧಾಮಕ್ಕೆ ಹೋಗ್ಬೇಕಾ ಅಥವಾ ಮುಕ್ತಿಧಾಮದಲ್ಲಿ ಕುಳಿತುಕೊಳ್ಬೇಕಾ? ತಿಳಿಸಿ. ಹೋಗ್ಬೇಕಾ ಅಲ್ಲೇ ಕುತ್ಕೊಂಡ್ಬೇಕಾ? ಮುಕ್ತಿ ಇದೆ, ಅದಕ್ಕೆ ಜೀವನ್ ಮುಕ್ತಿಯಲ್ಲಿ ಕುತ್ಕೊಂಡಿದೀವಿ. ಈ ಅನುಭವ ಹಕ್ಕಿಗಳು ಚಿಲಿಪಿಲಿ ಮಾಡ್ತಾ ಇವೆ. ಮುಕ್ತಿಧಾಮ ಅಂದ್ರೇನೆ ಶಾಂತಿಧಾಮ, ನಿರ್ಮಾಣ ಧಾಮ. ನೀವೆಲ್ಲಿಗೆ ಹೋಗ್ಬೇಕು ಫಸ್ಟ್? ಯಾಕೆಂದ್ರೆ ಈಗ್ಲೇನೆ ಹೋಗ್ಬೇಕಾ? ಅಲ್ಲಿ ಸ್ವಲ್ಪ ಸಮಯ ಇರ್ತೀವಿ, ಅಲ್ಲಿಂದ ಸುಖಧಾಮಕ್ ಬರ್ತೀವಿ. ನಾವು ಬರ್ತೀವಿ, ಅವಾಗ ಬೇರೆಯವ್ರು ಯಾರು ಬರಲ್ಲ. ಅಂದ್ರೆ ಖುಷಿ, ಮುಕ್ತಿ, ಜೀವನ್ ಮುಕ್ತಿ ಧಾಮದ ಅನುಭವ ಇಲ್ಲೇ ಮಾಡ್ತೀವಿ ಸಂಗಮದಲ್ಲಿ. ಮುಕ್ತ, ಯಾವುದೇ ಬಂಧನ ಇಲ್ಲ, ಎಲ್ಲರೂ ಬಂಧನ ಮುಕ್ತ. ಬಟ್ ಇರೋದ್ ಹೆಂಗೆ? ಕಾರ್ಯವ್ಯವಹಾರದಲ್ಲಿ ಹೇಳ್ತಾರೆ, ಕಾರ್ಯವ್ಯವಹಾರದಲ್ಲಿ ಇರ್ತನೂ ಸಹ, ಜೀವನ ನಡೆಸ್ತನೂ ಸಹ ಎಲ್ಲದ್ರಿಂದ ಮುಕ್ತ. ಅಂದ್ರೆ ಎಷ್ಟು ಖುಷಿಯ ಮಾತಿ. ಬಾಬನ ಜೊತೆ ಇರ್ತೀವಿ. ಜೀವನದಲ್ಲಿ ಹೆಂಗಿರ್ಬೇಕು ಅಂತ 2 ಮಾತು ವಿಶೇಷ ನಾನು ಓದಿ ಹೇಳ್ತೀನಿ ಇಂಗ್ಲಿಷ್ ಇಂದ. ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಹೆಂಗಿರ್ಬೇಕು ಅನ್ನೋದರ ಬಗ್ಗೆ 2 ಮಾತುಗಳು ನನ್ನ ಹತ್ರ ಇದೆ, ಓದಿ ಹೇಳ್ತೀನಿ. ಅದು ಇಂಗ್ಲಿಷ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ದಾದಿ.
The secret of silence. The secret ಅಂದ್ರೆ ಶಾಂತಿಯ, ಸೈಲೆನ್ಸಿನ ರಹಸ್ಯ. ಅದು ಆ ತರ ಮಾಡಿದರೆ. The secret of silence, ಸೈಲೆನ್ಸಿನ ರಹಸ್ಯ. Silence is an inner silence, is the inner silence. ಅದು ಆಂತರಿಕ ಸೈಲೆನ್ಸ್. Inner silence is an inner power. ಒಳಗಿನ ಆಂತರಿಕ ಶಾಂತಿ ಆಂತರಿಕ ಶಕ್ತಿಯಾಗಿದೆ. Inner power is honesty, purity and love. ಆಂತರಿಕ ಶಕ್ತಿ ಅಂದ್ರೇನೆ ಪ್ರಾಮಾಣಿಕ, ಹಾನೆಸ್ಟಿ, ಪವಿತ್ರತೆ ಮತ್ತೆ ಪ್ರೇಮ. Honesty is humility. Humility is royalty. ಅಂದ್ರೆ ಹಾನೆಸ್ಟಿ ಅನ್ನೋದು ನಮ್ರತೆ, ನಮ್ರತೆ ಅನ್ನೋದು ಹ್ಯುಮಿಲಿಟಿ ಇಸ್ ರಾಯಲ್ಟಿ, ಗಾಂಭೀರ್ಯತೆ. ರಾಯಲ್ಟಿ, ರಾಯಲ್ಟಿ ಇಸ್ ಪ್ಯೂರಿಟಿ. ಗಾಂಭೀರ್ಯತೆ ಅಂದ್ರೇನೆ ಪವಿತ್ರತೆ, ಪವಿತ್ರತೆ ಅಂದ್ರೇನೆ ಸೈಲೆನ್ಸ್, ಪ್ಯೂರಿಟಿ ಇಸ್ ಸೈಲೆನ್ಸ್. ತುಂಬಾ ಆಳವಾಗಿದೆ. ಎಲ್ಲರಿಗೂ ಈ ಕಾಪಿ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಆಮೇಲೆ ಇನ್ ಸೈಲೆನ್ಸ್ ಇಸ್ ಹಾರ್ಮೋನಿ. ಆಂತರಿಕ ಶಾಂತಿ ಅಂದ್ರೇನೆ ಹಾರ್ಮೋನಿ. ಹಾರ್ಮನಿ. ತಪ್ಪನ್ನ ಒಪ್ಕೊಂಡ್ರೆ ಜಗಳ ಎಂಡ್ ಆಗ್ಬಿಡುತ್ತೆ. ನಮ್ ತಪ್ಪಪ್ಪ ಅನ್ಬಿಟ್ರೆ ಸಾಕು, ಜಗಳ ಎಂಡ್ ಆಗ್ಬಿಡತ್ತೆ. ಒಂದ್ಸಲಿ ಮಾರಿಷಸ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ನನ್ ಜೊತೆ ಕುತ್ಕೊಂಡಿದ್ರು, ಕೇಳಿದ್ರು ನಾಳೆ ದಾದಿ ಗುಲ್ಜಾರ್ ಮತ್ತೆ ನಿರ್ವೇರ್ ಬಾಯ್ ಲಂಡನ್ನಿನ ಪ್ರೈಮ್ ಮಿನಿಸ್ಟರ್ ಅನ್ನ ಮೀಟ್ ಮಾಡಿದ್ರು. ನಾವು ಈ ರೀತಿ ಮೀಟ್ ಮಾಡಿದ್ರು. ಪ್ರಿನ್ಸ್ ಚಾರ್ಲ್ಸ್, ಪ್ರಿನ್ಸ್ ಚಾರ್ಲ್ಸ್ ನನ್ ಪಕ್ಕದಲ್ಲಿ ಕೂತಿದ್ರು. ಜಯಂತಿ ಬೆನ್ ಟ್ರಾನ್ಸ್ಲೇಷನ್ ಮಾಡ್ತಿದ್ರು. ಎಲ್ಲಾ ಜ್ಞಾನ ನಾನ್ ತಿಳ್ಕೊಂಡಿದ್ದೀನಿ ಅರ್ಧ ಮುಕ್ಕಾಲ್ ಗಂಟೆಯಲ್ಲಿ. ನಾನು ಹೇಳ್ತಾ ಹೋದೆ, ಅವ್ರು ಕೇಳ್ತಾ ಇದ್ರು. ಮೊದ್ಲು ಒಂದ್ಸಲಿ ಮೀಟ್ ಮಾಡಿದ್ದೆ. ಯಾವಾಗ್ಲೂ ಕ್ವೀನ್ ವಿಕ್ಟೋರಿಯಾ ಪ್ಯಾಲೇಸ್ ಅಲ್ಲಿ ಇದ್ರು ಮೊದ್ಲು. ಶೀಲ್ಡ್ ಅದೇ ಯಾವಾಗ್ಲೂ ಕೇಳ್ತಿದ್ರಂತೆ ಬಾಬಾ, ಕ್ವೀನ್ ವಿಕ್ಟೋರಿಯಾ ಪ್ಯಾಲೇಸ್ ಅಲ್ಲಿ ಬಂದಿರೋ ನನ್ನವ್ರಾಗು ಅಂದ್ರೆ ಹೋಗ್ತೀರಾ ಅಂತ. ಅವ್ರಿಲ್ಲ ಅಂತ ಹೇಳ್ತಿದ್ರು. ಲಂಡನ್ ಅಲ್ಲಿ ಏನೋ ಅವ್ರ ಸೆಕ್ರೆಟರಿ ಇದ್ದಾರೆ ಡೇವಿಡ್, ಅವ್ರದ್ದು ಕನೆಕ್ಷನ್ ಚೆನ್ನಾಗಿದೆ. ಇಲ್ಲಿನ ಎಲ್ಲ ಸಮಾಚಾರ ತಿಳಿಸ್ತಾರೆ. ತುಂಬಾ ಖುಷಿ ಪಟ್ರು. ಆಮೇಲೆ ನಾನ್ ಮೀಟ್ ಮಾಡಕ್ ಹೋದೆ. ಹೇಳ್ದೆ ನೀವೇನ್ ಮಾಡ್ತೀರಲ್ಲಿ ಅಂತ. ನಾನ್ ಹೇಳ್ದೆ ನೀವೇನ್ ಮಾಡ್ತೀರಾ ಹೇಳಿ ಅಂತ. ನಾನಂತೂ ಏನು ಮಾಡೋದಿಲ್ಲ ಅಂತ. ಮಾಡ್ಸುವಂತವ್ರ ಮೇಲೆ ಇದ್ದಾರೆ, ಎಲ್ಲ ಅವರೇ ಮಾಡ್ತಾರೆ ಅಂತ ಹೇಳ್ದೆ. ಅಂದ್ರೆ ಅವ್ರು ತೋರ್ಸಿ ಅಂದ್ರು. ನಂದಿಲ್ಲಿ ಯಾವ್ದು ಮನೆ ಇಲ್ಲ, ಎಲ್ಲಿರ್ತೀನಿ ಎಲ್ಲೇ ಇದ್ರು. 40 ವರ್ಷ ಆಯ್ತು ಫಾರಿನ್ ಸೇವೆಯಲ್ಲಿ. ಅದೇ ನನ್ ಮನೆ ಆಗೋಯ್ತು. ನಾನು ಇಂಗ್ಲಿಷ್ ಓದಿಲ್ಲ, ಬರ್ದಿಲ್ಲ, ಮಾತಾಡಕ್ಕೂ ಬರಲ್ಲ. ಆದ್ರೆ ನಿಮ್ಮಂತವ್ರ ಮೀಟ್ ಮಾಡೋದಕ್ಕೆ, ಮಿಲನ ಮಾಡೋ ಭಾಗ್ಯ ಸಿಗತ್ತೆ ಅಂತ ಅವ್ರಿಗಿಷ್ಟು ಖುಷಿ ಆಯ್ತು. ನಿಮ್ಮ ಹಿಂದಿಯಲ್ಲಿ ನನಗೂ ಹಿಂದಿ ಅರ್ಥ ಆಗಲ್ಲ, ಆದ್ರೆ ನಿಮ್ಮ ಭಾವವನ್ನ ನಾನು ಅರ್ಥ ಮಾಡ್ಕೊಂತೀನಿ. ಇಷ್ಟು ಖುಷಿ ಪಟ್ರು. ನಾನು ಅವ್ರಿಗೆ ಗಿಫ್ಟುನು ಹಂಗೆ ಕೊಟ್ಟೆ, ಟೋಲಿಯನ್ನು ಮುಖದಲ್ಲಿ ತಿನ್ನಿಸ್ದೆ. ಬಾಬಾ ಇಂತಿಂತ ಚಾನ್ಸ್ ಅನ್ನ ಕೊಡ್ತಾರೆ. ನನ್ ಬರ್ತ್ಡೇನ ಯಾವ ತರ ಆಚರಣೆ ಮಾಡಿದ್ರು, ವಂಡರ್ಫುಲ್. ನನಗೆ ಹೇಳಿರ್ಲಿಲ್ಲ 40 ವರ್ಷ
ನಿರ್ಮಲಾಬೇನ್ ನನಗಿಂತ ಮುಂಚೆ ಹೋದ್ರು. ಅಲ್ಲಷ್ಟು 2 ತಿಂಗಳು ನನ್ ಜೊತೆಲಿದ್ರು. ನನ್ಗೆ ಹೇಳಲಿಲ್ಲ ಈ ತರ ಆಚರಣೆ ಮಾಡಿದ್ರು. ನಾನ್ ಸಾಕ್ಷಿಯಾಗಿ ನೋಡ್ತಾ ಇದ್ದೆ. ಬಾಬನನ್ನ ಸಾತಿ ಮಾಡ್ಕೊಂಡು ಸಾಕ್ಷಿಯಾಗಿ ಮಾಡ್ತಾ ಇದ್ದೆ, ನೋಡ್ತಿದ್ದೆ. ಇದೇ ನನ್ ಜೀವನ ಕಥೆ ಆಗಿದೆ. ಬಾಬಾ ಎಲ್ಲರನ್ನು ನಗಿಸ್ತಾರೆ, ಮಾಡ್ತಾರೆ. ನಾನ್ ಸಾಕ್ಷಿಯಾಗಿ ಡ್ರಾಮಾದಲ್ಲಿ ಎಲ್ಲವನ್ನೂ ಪಾತ್ರ ಮಾಡ್ತೀನಿ, ನೋಡ್ತೀನಿ. ಇದೇ ಪವಿತ್ರತೆ, ರಾಯಲ್ಟಿ ಆಗಿದೆ. ತಿಳ್ಕೊಂಡ್ರ? ಈಗ್ಲೂ ನಾನು ಎಲ್ಲರನ್ನ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ನಿಮ್ಮೆಲ್ಲರ ಮುಂದೆ ಕುಳಿತಿದ್ದೀನಿ, ಆದ್ರೆ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ. ಫ್ರೆಂಚ್ ಅವರು, ಇಂಗ್ಲಿಷ್ ಅವರು, ತಮಿಳ್ ಅವರು ಎಲ್ಲರೂ ಕುಳಿತಿದ್ದೀರ. ಲಂಡನ್ ಅಲ್ಲಿ ವಿಶೇಷ ತಮಿಳ್ ಕ್ಲಾಸ್ ಆಯ್ತು. ಹಾಲ್ ಫುಲ್ ಆಗಿತ್ತು. ಒಂದ್ ಸಂಕಲ್ಪ ಬಂತು. ಅಲ್ಲಿ ಹೋಗಿರೋರು ಚೆನ್ನಾಗ್ ಸೇವಾ ಮಾಡಿ ಹೋಗಿದ್ದಾರೆ. ಸೌತ್ ಲಂಡನ್ ತಮಿಳ್ ಭಾಷೆಯವ್ರದ್ದು. ಒಂದು ಸೆಟ್ರ್ ಆಗ್ಬಿಡ್ಲಿ ಚೆನ್ನಾಗಿ ಅಂತ ಸಂಕಲ್ಪ ಬಂತು. ಅವ್ರು ಬರ್ತಾರ ಮನೆಯಲ್ಲಿ, ಒಳ್ಳೆ ಜ್ಞಾನ ಒಬ್ಬಿಬ್ರಿಗೆ ಕೊಡ್ತಾರೆ. ಚಿಕ್ಕ ಚಿಕ್ಕ ಗೀತಾ ಪಾಠಶಾಲೆ ಅಂತ ತೆರೆದಿದ್ದಾರೆ, ಆದರೆ ದೊಡ್ಡ ಹಾಲ್ ಬೇಕು. ಯಾವ ರೀತಿ ಬಾಬಾ ಹೇಳ್ತಾರೆ, ಹ್ಯೂಮಿಲಿಟಿ ಇಸ್ ರಾಯಲ್, ರಾಯಲ್ಟಿ ಇಸ್ ಪ್ಯೂರಿಟಿ, ಪ್ಯೂರಿಟಿ ಇಸ್ ಸೈಲೆನ್ಸ್, ಇನ್ನರ್ ಸೈಲೆನ್ಸ್ ಇಸ್ ಹಾರ್ಮೋನಿ, ಹಾರ್ಮೋನಿ ಇಸ್ ಹಾರ್ಮೋನಿ ಇಸ್ ಕೋಆಪರೇಷನ್, ಪರಸ್ಪರ ಸಹಯೋಗ ಕೊಡೋದು ಹಾರ್ಮೋನಿ. ಕೋಆಪರೇಷನ್ ಇಸ್ ಹ್ಯೂಮಿಲಿಟಿ. ಸಹಯೋಗನೇನೆ ನಮ್ರತೆ, ಸಹಯೋಗ ಕೊಡೋದು ಪರಸ್ಪರ. ಸಾರಿ, ಯೂನಿಟಿ, ಒಂದು. ಯೂನಿಟಿ ಇಸ್ ಲವ್, ದ ಇನ್ನರ್ ಸೈಲೆನ್ಸ್. ಮತ ಯೂನಿಟಿನೇನೆ ಪ್ರೀತಿ, ಡೀಪ್ ಲವ್. ಡೀಪ್ ಲವ್ ಡಿಸ್ಟ್ರಾಯ್ಸ್ ಫಿಯರ್ ಅಂಡ್ ಹೇಟ್. ಆಳವಾದಂತಹ ಪ್ರೇಮ ಅದು ದ್ವೇಷ, ಅಸೂಯೆ ಎಲ್ಲವನ್ನೂ ಸಮಾಪ್ತಿ ಮಾಡ್ಬಿಡತ್ತೆ. Deep love is silence. Inner silence to be free from attraction. ಆಳವಾದಂತಹ ಪ್ರೀತಿ ಅಂದ್ರೇನೆ ಆಳವಾದಂತಹ ಶಾಂತಿ. ಈ ಒಳಗಿನ ಶಾಂತಿ ಅಂದ್ರೇನೆ ಆತ್ಮ ಅಭಿಮಾನಿ ಸ್ಥಿತಿ. ಈ ಒಳಗಿನ ಆಂತರಿಕ ಶಾಂತಿ ಅಂದ್ರೇನೆ ಆತ್ಮ ಅಭಿಮಾನಿ ಸ್ಥಿತಿ. ಎಲ್ಲ ಅಟ್ರಾಕ್ಷನ್ಸ್ ಇಂದ ಮುಕ್ತ, ಸೆಳೆತಗಳಿಂದ ಮುಕ್ತ. Wow. Soul consciousness is to be an angel. ಆತ್ಮ ಅಭಿಮಾನಿ ಸ್ಥಿತಿ ಅಂದ್ರೇನೆ ಫರಿಷ್ಠ. An angel full of good wishes, purity and vibrations of love and silence. ಫರಿಷ್ಠೆ ಅಂದ್ರೇನೆ ಎಲ್ಲ silence is my original form. My original form is peace. ಅಂದ್ರೆ ಫರಿಷ್ಠೆ ಅಂದ್ರೇನೆ ಶುಭ ಭಾವನೆಗಳಿಂದ ಸಂಪನ್ನ ಆತ್ಮ, ಆಂತರಿಕ ಶಾಂತಿ. ಶಾಂತಿಯ ಶಕ್ತಿ ಅಂದ್ರೇನೆ ನನ್ನ ಒರಿಜಿನಲ್ ನಿಜಿ ಸ್ಥಿತಿ. ನನ್ನ ಒರಿಜಿನಲ್ ನಿಜಿ ಸ್ಥಿತಿ ಅಂದ್ರೇನೆ ಶಾಂತಿ. ಆ ಶಾಂತಿ ಅಂದ್ರೇನೆ ಆ ಪರಮಾತ್ಮನ ನಿಜಿ ಸ್ವರೂಪ ಜೊತೆ ಕನೆಕ್ಟ್ ಆಗೋದು. ಮುರಳಿಯಲ್ಲಿರೋ ಪಾಯಿಂಟ್ಸ್ ಅನ್ನು ತೆಗೆದು ಕನೆಕ್ಟ್ ಮಾಡಿ ಬರ್ದಿದ್ದಾರೆ. ಇದು ಎಷ್ಟು ಆಳವಾದ ಮಾತುಗಳು. ಫಾಲೋ ಮಾಡಬೇಕು. ಟು ಫಾಲೋ, ಬಾಬನನ್ನ ಫಾಲೋ ಮಾಡೋದು.
To follow means to love and to show their love in a way as a real and practical. To be safe and to be free. ಫಾಲೋ ಮಾಡೋದು ಅಂದ್ರೇನೆ ನಾನು ಪ್ರೀತಿ ಮಾಡ್ಬೇಕು, ಬೇರೆಯವ್ರಿಗೂ ಪ್ರೀತಿ ಮಾಡ್ಬೇಕು. ಯಾವ ತರ ಇರಬೇಕು ಅಂದ್ರೆ ನಾನು ಎಲ್ಲದರಿಂದ ಮುಕ್ತ ಆಗ್ಬೇಕು, ಎಲ್ಲದರಿಂದ ಸುರಕ್ಷಿತವಾಗಿರ್ಬೇಕು. To know what is right and do at every moment, to know what is right thing. ಅಂದ್ರೆ ಏನ್ ಕರೆಕ್ಟ್ ಅನ್ನೋದನ್ನ ತಿಳ್ಕೊಂಡು, ಯಥಾರ್ಥವನ್ನ ತಿಳ್ಕೊಂಡು ಮಾಡೋದು, ಅದನ್ನ ಪ್ರತಿ ಕ್ಷಣದಲ್ಲೂ ಮಾಡೋದು. ಟು ಹ್ಯಾವ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಸಿಚುವೇಶನ್. ಎಲ್ಲಾ ಪರಿಸ್ಥಿತಿಗಳು ನಮ್ಮ ಹತ್ರ ಪರಿಹಾರ ಇರಬೇಕು, ಎಲ್ಲಾ ಪರಿಸ್ಥಿತಿಗೂ ಪರಿಹಾರ ಇರಬೇಕು. ಯಾವ್ದು ಯಥಾರ್ಥ ಅಂತ ತಿಳ್ಕೊಂಡು ಮಾಡೋದು. ಟು ಶೇರ್, ಟು ಸ್ಟೇ ಇನ್ ಬಾಬಾಸ್ ಕಂಪನಿ ಅಂಡ್ ಶೇರ್, ಟು ಶೇರ್ ದ ಕಂಪನಿ ವಿತ್ ಅದರ್ಸ್. ಅಂದ್ರೆ ಒಂದು ಬಾಬನ ಸಂಘದಲ್ಲಿದ್ದು ಆ ಬಾಬನ ಸಂಘದ ಶಕ್ತಿ, ಆ ಇದನ್ನ ಬೇರೆಯವ್ರ ಹತ್ರ ಹಂಚ್ಕೊಳೋದು. ಒಬ್ರು ಯಾರೋ ಬರ್ದು ಕಳ್ಸಿದ್ರು, 40 ಮಾತುಗಳನ್ನ ನಿಮ್ಮ ಹತ್ರ ಕೇಳಿದ್ರೆ ಅಂತ ಬರ್ದು ಕಳ್ಸಿದ್ರು. ನಿರ್ವೇರ್ ಬಾಯ್ ಯಾವಾಗ್ಲೂ ಹೇಳ್ತಾರೆ, ಸಾಕಾರ ಪ್ರಾಕ್ಟಿಕಲ್ ಮಾತುಗಳು ನೀವು ತುಂಬಾ ಚೆನ್ನಾಗಿ ತಿಳಿಸ್ತೀರಾ ಅಂತ. ಒಂದ್ಸಲಿ ಯಾರೋ ಅದನ್ನೆಲ್ಲ ಕೇಳಿರೋದನ್ನ 40 ಪಾಯಿಂಟ್ಸ್ ಮಾತುಗಳಲ್ಲಿ ಬರ್ದು ಕಳ್ಸಿದ್ರು. ಸಾಕಾರ ಬಾಬನ ನೋಡಿದ್ರಲ್ಲ. ಯಾರ್ಯಾರು ಸಾಕಾರ ಬಾಬಾ ನೋಡಿದಿರಾ ಕೈ ಎತ್ತಿ ಅಂತಿದ್ದಾರೆ. ಯಾರೆಲ್ಲ ಸಾಕಾರ ಬಾಬಾ ನೋಡಿದ್ದಾರೆ ಅವರೆಲ್ಲ ಮೇಲೆ ಬರ್ಲಿ ಸ್ಟೇಜ್ ಮೇಲೆ ಅಂತ ಕೇಳ್ತಿದ್ದಾರೆ. To stay in Baba's company and to share the color of the company with others. To trust and to receive unlimited fruit of the trust. ಬಾಬನ ಮೇಲಿನ ವಿಶ್ವಾಸ, ಆಮೇಲೆ ಆ ವಿಶ್ವಾಸದ ಫಲವನ್ನ ಬಾಬನಿಂದ ತಗೊಳೋದು. ಆ ವಿಶ್ವಾಸದ ಫಲ ಸಿಗುತ್ತೆ. ನಿಶ್ಚಯ ಬುದ್ಧಿ ವಿಜಯಂತಿ ಅಲ್ವಾ? ನಿಶ್ಚಯ ಹಿಂದಿ ಅಕ್ಷರ, ಟ್ರಸ್ಟ್ ಅನ್ನೋದು ಇಂಗ್ಲಿಷ್ ಅಕ್ಷರ. ಬೇಹದ್ದಿನ ಫಲವನ್ನ, ಟು ಬಿ ಅನ್ ಹಾನೆಸ್ಟ್ ಬ್ರಾಹ್ಮಣ್, ಪಕ್ಕ ಹಾನೆಸ್ಟ್ ಬ್ರಾಹ್ಮಣ ಆಗ್ಬೇಕು. ಟು ಬಿ ಎ ಮಾಸ್ಟರ್ ಅಂಡ್ ಸರ್ವರ್. ಓಕೆ, ಮಾಸ್ಟರ್ ಎಲ್ಲದರ ಅಧಿಕಾರಿಯಾಗಿರ್ಬೇಕು ಮತ್ತೆ ಸೇವಕನೂ ಆಗಿರ್ಬೇಕು. To take one more step to becoming an angel and to go ahead and lead a way to lead others to overtake you. ಅಂದ್ರೆ ಏನ್ ಫಾಲೋ ಮಾಡ್ಬೇಕು? ಪ್ರತಿ ಹೆಜ್ಜೆ ನಮ್ದು ಫರಿಷ್ಠಾ ಆಗೋದ್ರ ಕಡೆ ಮುಂದುವರಿತಾ ಹೋಗ್ಬೇಕು. ನಾನ್ ಫಸ್ಟ್ ಅಂತಲ್ಲ, ಬೇರೆಯವರನ್ನ ನಮ್ಗಿಂತ ಮುಂದೆ ಅಂತ ಇಟ್ಟಾಗ ಆಕ್ಚುಲಿ ಸೂಕ್ಷ್ಮದಲ್ಲಿ ನಾವು ಅವ್ರಿಗಿಂತ ಮುಂದೆ ಇರ್ತೀವಿ. ಯಾವಾಗ್ಲೂ ಬೇರೆಯವ್ರ ಮುಂದೆ ಬಿಡ್ಬೇಕು. ಪ್ರತಿ ಹೆಜ್ಜೆ ನಮ್ದು ಫರಿಷ್ಠಾತನಕ್ಕೆ ಹೋಗೋ ಕಡೆ ಇರ್ಬೇಕು.